Hello, hi, very good evening, 10th standard children. As you know, today also we are going to continue our discussion on 10th standard mathematics examination corner. ನಿಮಗೆಲ್ಲರಿಗೂ ಗೊತ್ತು, ನೆನ್ನೆ ನಾವು ನಂಬರ್ ಸಿಸ್ಟಮಲ್ಲಿ ರಿಯಲ್ ನಂಬರ್ಸ್ ಮಾತಾಡಿದ್ವಿ, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಮಾತಾಡಿದ್ವಿ, ಮತ್ತು ಪಾಲಿನಾಮಿಯಲ್ಸು, ಕ್ವಾಡ್ರಿಯಾಟಿಕ್ ಈಕ್ವೇಷನ್ಸ್ ಇಷ್ಟನ್ನು ಮಾತಾಡಿದ್ವಿ. ಆ ಫಸ್ಟ್ ಪಾರ್ಟಲ್ಲಿ ನಮಗೆ ಇವಾಗ ಬಾಕಿ ಇರ್ತಕ್ಕಂಥದ್ದು ಅರಿಥ್ಮೆಟಿಕ್ ಪ್ರೋಗ್ರೆಷನ್, ಅಥವಾ ನೀವೆಲ್ಲ ಸಿಂಪಲ್ಲಾಗಿ ಏನು ಕರಿತೀರಾ ಎ ಪಿ. ಮಕ್ಕಳೇ, ನಾನು ಹೇಳಿದೆ ಮ್ಯಾಥಮೆಟಿಕ್ಸ್ ಈಸ್ ಸೋ ಈಸಿ if you understand and follow it, if you work it, if you know the formula, if you know the methods, if you know the skills and also basic calculations. ಇವತ್ತು ಮತ್ತೆ ಅದನ್ನು ರಿಪೀಟ್ ಮಾಡ್ತಾ ತುಂಬ ಟೈಮ್ ತೊಗೊಳ್ಳೋದು ಬೇಡ. ಪರೀಕ್ಷೆ ಹತ್ರಕ್ಕೆ ಬಂತು. ಇವತ್ತು ಸೋಮವಾರ, ಮಂಗಳ, ಬುಧ, ಗುರ, ಶುಕ್ರವಾರನೇ ಕನ್ನಡ ಪತ್ರಿಕೆ ಅಂತ ಹೆಚ್ಚಿನ ಕಾಲ ವ್ಯರ್ಥ ಮಾಡಿದೆ. ನಿಮ್ಮ BKM ಸರ್ ಈ ವಿಡಿಯೋವನ್ನು ಮುಂದುವರ್ಸೋಕ್ಕೆ ಮುಂಚೆ ನಿಮ್ಮೆಲ್ಲರಲ್ಲೂ ಹೇಳ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಬನ್ನಿ ನನ್ನ ಜೊತೆ ವಾಟ್ ಎವರ್ BKM ಅಂತ ಹೇಳ್ತಾ, ನಿಮಗೆ ಮತ್ತೊಮ್ಮೆ ನಾನು ಹೇಳಬೇಕಾಗಿಲ್ಲ, ಸಬ್ಸ್ಕ್ರೈಬರ್ಸ್ ಎಲ್ಲರೂ ಹೆಚ್ಚು ಮಾಡಿ, ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಇವತ್ತು 12ನೇ ದಿನ 13,000 ವ್ಯೂಸ್. ಸಂತೋಷ ಆಗ್ತಿದೆ. ಅಷ್ಟು ಜನ ಇದನ್ನು ಪೂರ್ಣವಾಗಿ ನೋಡಿ ಉಪಯೋಗ ಪಡಿಸ್ಕೊಳ್ತಿದ್ದಾರಲ್ಲ ಅಂತ. ಅದಕ್ಕೆ ನನಗಿನ್ನೂ ಉತ್ಸಾಹ ಹೆಚ್ಚಾಗ್ತಿದೆ, ಈ ಮಕ್ಕಳಿಗೆ ಇನ್ನೊಂದು ಸ್ವಲ್ಪ ಸಹಾಯ ಮಾಡಬೇಕು ಅಂತ. ಬನ್ನಿ ನಾವೀಗ ಲೆಟ್ ಅಸ್ ಕಂಟಿನ್ಯೂ ಅವರ್ ಡಿಸ್ಕಷನ್ ಇನ್ ಪಾರ್ಟ್ 2 ಮ್ಯಾಥಮೆಟಿಕ್ಸ್ 10th ಕ್ಲಾಸ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ಸ್ AP. ನಿಮಗೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಡೆಫಿನೇಷನ್ ಕೂಡ ಒಂದು ಸಾರಿ ಕೇಳಿದ್ದಾನೆ. ಆ್ಯನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಈಸ್ ಎ ಲಿಸ್ಟ್ ಆಫ್ ನಂಬರ್ಸ್ ಇನ್ ವಿಚ್ ಈಚ್ ಟರ್ಮ್ ಈಸ್ ಒಬ್ಟೈನ್ಡ್ ಬೈ ಆ್ಯಡಿಂಗ್ ಎ ಫಿಕ್ಸ್ಡ್ ನಂಬರ್ ಟು ದ ಪ್ರಿಸೀಡಿಂಗ್ ಟರ್ಮ್ ಎಕ್ಸೆಪ್ಟ್ ದ ಫಸ್ಟ್ ಟರ್ಮ್, ಬಿಕಾಸ್ ಫಸ್ಟ್ ಟರ್ಮ್ ಈಸ್ ಎ. ಅದಕ್ಕೆ ಬಿಟ್ಟು ಇನ್ನೆಲ್ಲ ಟರ್ಮ್ಗಳನ್ನು ಸಮ್ ಫಿಕ್ಸ್ಡ್ ಟರ್ಮ್ ಆ್ಯಡ್ ಮಾಡಿ ನಾವು ಪಡಿಬೋದು ಅಂತ ಲಿಸ್ಟ್ ಆಫ್ ನಂಬರ್ಸ್ನ ನಾವು ಕಾಲ್ ಇಟ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಆ್ಯಂಡ್ ದಿಸ್ ಫಿಕ್ಸ್ಡ್ ನಂಬರ್ ಈಸ್ ಕಾಲ್ಡ್ D, that is common difference, and that is D. D value can be positive, can be negative. It can be positive or negative. ನಿಮಗೆ ಗೊತ್ತು, ವೆರಿ ಸಿಂಪಲ್ AP ಎಕ್ಸಾಂಪಲ್ಸ್ 1, 2, 3, 4. Here you know common difference is 1. 100, 80, 60. Next term 40. Next term 20. So ಇಲ್ಲಿ ಫಿಕ್ಸ್ಡ್ ಟರ್ಮ್ ಈಸ್ 20, ದಟ್ ಈಸ್ ಕಾಮನ್ ಡಿಫ್ರೆನ್ಸ್ ಈಸ್ 20. ಈ ರೀತಿ APಯನ್ನು ಗುರುತಿಸ್ತಕ್ಕಂತಹ ವಿಧಾನ ಬೇಕು. ನೆಕ್ಸ್ಟ್ ನೀವು ಚೆಕ್ ಅಂತ ಫಾರ್ಮುಲಾನ ಗ್ಲಾನ್ಸ್ ಮಾಡೋದಾದರೆ, nth ಟರ್ಮ್ ಆಫ್ ಎನ್ AP n is equal to a plus n minus 1 in bracket into D. a plus n minus 1 into D. And nth term from the last term, ನೋಡಿ, nth term from the last term is ನಿಮಗೆ ಗೊತ್ತು L minus n minus 1 into D. L ಅಂತ ಯಾಕೆ ಕರೆದ್ರೆ ಒಂದೇ, L is the last term. Next, sum of n terms of an AP Sn. ನಿಮಗೆ ಗೊತ್ತು, Sn is equal to n by 2 into 2a plus n minus 1 into D. Sum of n number of terms. Sn is equal to n by 2 into n 2a plus n minus 1 into D. Sum of n terms when first term a and n term are known. Last term n is known, first term a is known. Sn formula is different. Sn ಫಾರ್ಮುಲಾ ಬೇರೆ ಇರುತ್ತೆ, ನಿಮ್ಗೆ ಅದು ಗೊತ್ತು. Sn is equal to n by 2 bracket a plus an, where a is first term and an is last term. Therefore, sum of n natural numbers, again next formula, sum of n natural, sum means sigma small n or Sn. Sum of n natural numbers ಇದ್ದಾಗ ಮಾತ್ರ n into n plus 1 by 2. ಅಲ್ಲಿಗೆ 3-4ನೇ ಫಾರ್ಮುಲಾ ಆಯ್ತಿದ್ದು. ಸೊ ನೆಕ್ಸ್ಟ್ ಸಮ್ ಆಫ್ n even ನಂಬರ್ಸ್, ಇದು ಇಂಪಾರ್ಟೆಂಟ್. n even ನಂಬರ್ಸ್ ಅಂತ ಕೇಳಿದಾಗ
ಯಾವುದೋ ಫಾರ್ಮ್ಲ ಹುಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಇಂಟು ಎನ್ ಪ್ಲಸ್ ಒನ್. ಎನ್ ಈಸ್ ಈವನ್ ನಂಬರ್. ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಇಂಟು ಎನ್ ಪ್ಲಸ್ ಒನ್ ನೆನ್ಪಿಟ್ಕೊಂಡು ಬರೀಬೇಕು. ಸಮ್ ಆಫ್ ಎನ್ ಆಡ್ ನಂಬರ್ಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಫಾರ್ಮುಲಾ. ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಸ್ಕ್ವಯರ್. ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಸ್ಕ್ವಯರ್. ಯಾವಾಗ? ವೆನ್ ಎನ್ ಈಸ್ ಆಡ್ ನಂಬರ್ಸ್. ನೆಕ್ಸ್ಟ್, ಸಮ್ ಆಫ್ ಎನ್ ಆ್ಯಂಡ್ ಎನ್ ಮೈನಸ್ ಒನ್ ಟರ್ಮ್ಸ್ ಈಸ್ ಗಿವನ್ ಬೈ ವೆನ್ ಗಿವನ್ ಅಂದರೆ ಎನ್ ಕೊಟ್ಟಿರಬೇಕು. ಸಮ್ ಆಫ್ ಎನ್ ಆ್ಯಂಡ್ ಎನ್ ಮೈನಸ್ ಒನ್ ಟರ್ಮ್ಸ್ ಕೊಟ್ಟಾಗ ದೆನ್ ಎ ಎನ್ ಈಸ್ ಈಕ್ವಲ್ ಟು ಎಸ್ ಎನ್ ಮೈನಸ್ ಒನ್. ಎಸ್ ಎನ್ ಮೈನಸ್ ಒನ್. ನೆಕ್ಸ್ಟ್, ಇನ್ನೊಂದು ಇಂಪಾರ್ಟೆಂಟ್ ಫಾರ್ಮುಲಾ ಅರಿಥ್ಮೆಟಿಕ್ ಮೀನ್ ಫಾರ್ ಎ ಬಿ ಸಿ 3 terms. A, B and C are in AP. Then B, arithmetic mean, that is middle term, the mean small b is equal to first term and last term, that is A plus C divided by 2. So B is equal to A plus C by 2, where B is called arithmetic mean. ಸೊ ಇಷ್ಟು ಫಾರ್ಮ್ನ ಈ ಚಾಪ್ಟ್ರಲ್ಲಿ ನೆನಪಿಟ್ಕೊಂಡು ಎಕ್ಸಾಮ್ ಹತ್ರ ಬಂದಿರೋದ್ರಿಂದ ಅವನ್ನ ಅಪ್ಲೈ ಮಾಡಬೇಕಾಗುತ್ತೆ. ಅಗೇನ್ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಇನ್ ಎ ಪಿ ಅಥವಾ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಇನ್ ಎ ಪಿ, ಯಾವ ರೀತಿ ಬೇಕಾದ್ರೂ ಕೇಳ್ಬೋದು. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಇನ್ ಎ ಪಿ ಅಥವಾ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಇನ್ ಎ ಪಿ ಅಂತ ಆ ಟರ್ಮ್ಸ್ ಕೊಟ್ಟಾಗ ನೀವು ಕರೆಕ್ಟಾಗಿ ಕಾಮನ್ ಡಿಫ್ರೆನ್ಸ್ ಇಫ್ ಎಕ್ಸಿಸ್ಟ್ಸ್ ದೆನ್ ಯು ಕ್ಯಾನ್ ಸೇ ಇಟ್ ಈಸ್ ಇನ್ ಎ ಪಿ. If common difference doesn't exist then you say it is not in AP. Next, ಕಾಮನ್ ಡಿಫ್ರೆನ್ಸ್ ಬಗ್ಗೆ MCQ ಇರ್ಬೋದು. ಬಿಕಾಸ್ ಒಂದು ಎ ಪಿ ಕೊಟ್ಬಿಟ್ಟು 1 ಮಾರ್ಕ್ ಅಥವಾ MCQಗೆ ವಾಟ್ ಈಸ್ ದ ಕಾಮನ್ ಡಿಫ್ರೆನ್ಸ್ ಅಂತ ಕೇಳ್ಬೋದು. ನೆಕ್ಸ್ಟ್, 100, 93, 86 so on and so forth, ವಾಟ್ ಈಸ್ ದ ಕಾಮನ್ ಡಿಫ್ರೆನ್ಸ್ ಅಂತ ಕೇಳ್ಬೋದು. ಸೊ ಕಾಮನ್ ಡಿಫ್ರೆನ್ಸ್ ಮೇಲೆ ಒಂದು MCQಗೆ ಲೆಕ್ಕ ಇರ್ಬೋದು. ಇಫ್ ದ nth term of an AP is an is equal to 24 minus 3n, then the second term is, ನೋಡಿ nth term ಕೊಟ್ಟು ಯಾವುದೋ ಒಂದು an is equal to 24 minus 3n, then its second term is, ನೋಡಿ ಈ ರೀತಿ 2019 ಮಾರ್ಚಲ್ಲಿ ಕೇಳಿದ್ದಾನೆ. ಹೀಗೆ nth term ಕೊಟ್ಬಿಟ್ಟು an ವ್ಯಾಲ್ಯೂ ಕೇಳ್ಬೋದು ಅಥವಾ ಥರ್ಡ್ ಟರ್ಮ್ ಯಾವುದು ಅಂತ ಕೇಳ್ಬೋದು. ನೆಕ್ಸ್ಟ್, nth term of the arithmetic progression whose first term is A and common difference D is ಜನರಲ್ ಫಾರ್ಮುಲಾ ಕೇಳಿದ್ದಾನೆ. ಫಸ್ಟ್ ಟರ್ಮ್ ಈಸ್ ಎ, ಕಾಮನ್ ಡಿಫ್ರೆನ್ಸ್ ಡಿ ಕೊಟ್ಟಾಗ ನಿಮಗೆ ಗೊತ್ತು ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಸೊ ಈ ರೀತಿ MCQಗಳು ಸಾಕಷ್ಟು. ಮತ್ತು ದ 10th term of an AP ಆಫ್ ಗಿವನ್ ಎ ಪಿ, ಯಾವುದೊಂದು ಎ ಪಿ ಕೊಟ್ಟು ಅದ್ರ 10th ಟರ್ಮು ಯಾವುದು ಅಂತ ಕೇಳ್ತಾನೆ ನೋಡಿ. ನೆಕ್ಸ್ಟ್, ದ ಎಸ್ ಎನ್ ಈಸ್ ಈಕ್ವಲ್ ಟು 50, ಎಸ್ ಎನ್ ಮೈನಸ್ ಒನ್ ಈಸ್ ಈಕ್ವಲ್ ಟು 42, ದೆನ್ ದ ವ್ಯಾಲ್ಯೂ ಆಫ್ ಎ ಎನ್. ಎಸ್ ಎನ್ ಕೊಟ್ಟರು, ಎಸ್ ಎನ್ ಮೈನಸ್ ಒನ್ ಕೊಟ್ಟರು, ವ್ಯಾಲ್ಯೂಸ್ನ ಎ ಎನ್ ವ್ಯಾಲ್ಯೂ ಕೇಳಿದರು. ಸೊ ನೆಕ್ಸ್ಟ್, ದಿ ಫಸ್ಟ್ ಟರ್ಮ್ ಆ್ಯಂಡ್ ಲಾಸ್ಟ್ ಟರ್ಮ್ ಆಫ್ ಎನ್ ಎ ಪಿ ಆರ್ ಎ ಆ್ಯಂಡ್ ಎಲ್ ರೆಸ್ಪೆಕ್ಟಿವ್ಲಿ, ದೆನ್ ದ ಸಮ್ ಆಫ್ ಇಟ್ಸ್ ಫಸ್ಟ್ 10 terms ಈಸ್, ಫಸ್ಟ್ ಟರ್ಮ್ ಎ ಲಾಸ್ಟ್ ಟರ್ಮ್ ಎಲ್ ಕೊಟ್ಟಾಗ ಆವಾಗ ಫಾರ್ಮುಲಾ ಏನು ಅಥವಾ ಎ ಎನ್ ವ್ಯಾಲ್ಯೂ ಏನು, ಎಸ್ ಎನ್ ವ್ಯಾಲ್ಯೂ ಅಥವಾ ಎನ್ ವ್ಯಾಲ್ಯೂ ಏನು ಅಂತ ಕೇಳ್ಬೋದು. ನೆಕ್ಸ್ಟ್, ಅಲ್ಲಿ 1MQನಲ್ಲಿ ಇಷ್ಟು ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಇದೆ ನೋಡಿ. ಇನ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸಮ್ ಆಫ್ ದಿ ಫಸ್ಟ್ 6 terms ಆ್ಯಂಡ್ ಸಮ್ ಆಫ್ ದಿ ಫಸ್ಟ್ 5 terms ಆರ್ 78 and 55 ರೆಸ್ಪೆಕ್ಟಿವ್ಲಿ. ನೋಡಿ, ಸಮ್ ಆಫ್ ದ ಫಸ್ಟ್ 6 terms ಕೊಟ್ಟ, ಸಮ್ ಆಫ್ ದಿ ಫಸ್ಟ್ 5 terms ಕೊಟ್ಟ, ಸಮ್ ಕೊಟ್ಟ 78 and 55 ಅಂತ ರೆಸ್ಪೆಕ್ಟಿವ್ಲಿ ಕೊಟ್ಟ. ದೆನ್ ಫೈಂಡ್ ದಿ 6th term. ನೋಡಿ A6 ಇಲ್ಲಿ, ಆಮೇಲೆ S6 ಅಲ್ಲ, ಸಮ್ ಆಫ್ 6 termsಗೆ S6, A6 ಅಂದರೆ 6th term, 6th termನ ಕೇಳಿ. ನೆಕ್ಸ್ಟ್ 2 marksಲ್ಲೂ ಕೂಡ ಫೈಂಡ್ ದಿ 10th term ಆಫ್ ಎನ್ ಎ ಪಿ ಅಂತ ಎ ಪಿ ಕೊಟ್ಟು, ಫೈಂಡ್ ದಿ 25th term ಆಫ್ ಎ ಪಿ ಅಂತ ಎ ಪಿ ಕೊಡ್ತಾನೆ. ಹೌ ಮೆನಿ 2-digit numbers ಆರ್ ಡಿವಿಸಿಬಲ್ ಬೈ 3 ಇಂಥದ್ದೊಂದಿರುತ್ತೆ. ಹೌ ಮೆನಿ 2 digits numbers ಆರ್ ಡಿವಿಸಿಬಲ್ ಬೈ 3. ಡಿಟರ್ಮೈನ್ ಎ ಪಿ whose third term is 16 and 7th term exceeds the 5th term by 12. ಈ ಥರ ಲೆಕ್ಕಗಳು ನಿಮಗೆಲ್ಲ ಎಕ್ಸರ್ಸೈಜಲ್ಲಿ, ವರ್ಕ್ಡ್ ಎಕ್ಸಾಂಪಲಲ್ಲಿ, ಮಾಡೆಲ್ ಪೇಪರ್ಸಲ್ಲಿ, ಪ್ರಿಪ್ರೇಟ್ರಿಯಲ್ಲಿ ನಿಮ್ಮ ಟೀಚರ್ಸು ಭಾಳಷ್ಟು ಲೆಕ್ಕ ಮಾಡಿಸಿರ್ತಾರೆ.
ಇದರಾದಾದ್ಮೇಲೆ 2 ಮಾರ್ಕ್ಸು. ಅದ್ರ ಮೇಲೆ ಮತ್ತೆ ಎಕ್ಸರ್ಸೈಸ್ ಎಲ್ಲ ನೀವು ಸಾಲ್ವ್ ಮಾಡ್ಕೊಂಡ್ಮೇಲೆ ಫೈಂಡ್ ದಿ ಸಮ್ ಆಫ್ ದಿ ಫಸ್ಟ್ 40 ಪಾಸಿಟಿವ್ ಇಂಟೀಜರ್ಸ್ ಡಿವಿಸಬಲ್ ಬೈ 6. ನೋಡಿ, ಸಮ್ ಆಫ್ ದಿ ಫಸ್ಟ್ 40 ಪಾಸಿಟಿವ್ ಇಂಟೀಜರ್ಸ್ ಡಿವಿಸಬಲ್ ಬೈ 6. ನಿಮಗೆ ಕ್ಲೂ ಗೊತ್ತಾಗುತ್ತೆ. 6ಇಂದ ಡಿವಿಸಬಲ್ ಆಗ್ತಕ್ಕಂಥ ಫಸ್ಟ್ ನಂಬರ್ 6. ದೆನ್ ನಿಮಗೆ ಗೊತ್ತು 6 2 12, 6 3 20, 6 3 18. ಸೊ ಹಾಗೆಯೇ 6 4 24 ಹೀಗೆ. ಸೊ ಇವನ್ನ ಸಮ್ ಆಫ್ ದಿ ಅಪ್ ಟು 40 ಟರ್ಮ್ಸ್, 3 ಮಾರ್ಕ್ಸ್ ಕ್ವಶನ್. ಆಮೇಲೆ ದ 12th ಟರ್ಮ್ ಆಫ್ ಎನ್ ಎ ಪಿ ಈಸ್ -13. ಸಮ್ ಆಫ್ ದಿ ಫಸ್ಟ್ 4 ಟರ್ಮ್ಸ್ ಈಸ್ 24. ಫೈಂಡ್ ದಿ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್. ಈ ರೀತಿ ಎಲ್ಲ ಸುಲಭ ಇರುತ್ತೆ. ಮತ್ತೆ ನೋಡಿ, ಇಲ್ಲೊಂದು ರೇಷಿಯೋ ಆಫ್ 11th and 8th ಟರ್ಮ್ ಆಫ್ ಎನ್ ಎ ಪಿ ಈಸ್ 2:3. ರೇಷಿಯೋ ಕೊಟ್ಟ 2:3 ಅಂತ 11th ಟರ್ಮ್ದು 8th ಟರ್ಮ್ದು. ಫೈಂಡ್ ದಿ ರೇಷಿಯೋ ಆಫ್ 5th and 21st ಟರ್ಮ್. ವೆರೈಟಿ ಆಫ್ ಪ್ರಾಬ್ಲಮ್ಸ್ ಆರ್ ಸಾಲ್ವ್ಡ್. ನೆಕ್ಸ್ಟ್ ನೋಡೊಂದು ವರ್ಬಲ್ ಪ್ರಾಬ್ಲಮ್ ಕೊಟ್ಟ. ದ ಸಮ್ ಆಫ್ ₹700 ಈಸ್ ಟು ಬಿ ಯೂಸ್ಡ್ ಟು ಗಿವ್ 7 ಕ್ಯಾಶ್ ಪ್ರೈಸಸ್ ಫಾರ್ ಸ್ಟೂಡೆಂಟ್ಸ್ ಆಫ್ ಎ ಸ್ಕೂಲ್ ಫಾರ್ ದೇರ್ ಓವರ್ ಆಲ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್. ನಾನು ಹೇಳ್ತಿದ್ದೆ ನನ್ನ ಕ್ಲಾಸಲ್ಲಿ, ಯಾವುದೇ ಆಗಲಿ ಕ್ವಶನ್ ಅರ್ಥ ಆಗಬೇಕು. ಅದರಲ್ಲಿ ಮ್ಯಾಥ್ಸಲ್ಲಿ ಸಿಂಪಲ್, ವಾಟ್ ಈಸ್ ಗಿವನ್, ವಾಟ್ ಈಸ್ ಆಸ್ಕ್ಡ್ ಅಷ್ಟೇ. ವಾಟ್ ಈಸ್ ಗಿವನ್, ವಾಟ್ ಈಸ್ ಆಸ್ಕ್ಡ್, ವಾಟ್ ಫಾರ್ಮುಲಾ ವಿ ಹ್ಯಾವ್ ಟು ಯೂಸ್, ವಾಟ್ ಮೆಥಡ್ಸ್ ವಿ ಹ್ಯಾವ್ ಟು ಫಾಲೋ, ವಾಟ್ ಸ್ಟೆಪ್ಸ್ ಆರ್ ಇನ್ವಾಲ್ವ್ಡ್, ವಾಟ್ ಆರ್ ದ ಬೇಸಿಕ್ ಕ್ಯಾಲ್ಕುಲೇಷನ್ಸ್. ಸೊ ಅಲ್ಲಿಗೆ ಲೆಕ್ಕ ಅರ್ಥ ಆಗಬೇಕು. 700 ಬಳಸ್ಕೊಂಡು ರುಪೀಸ್ನ ಎಷ್ಟು 7 ಕ್ಯಾಶ್ ಪ್ರೈಸಸ್ ಟು ಸ್ಟೂಡೆಂಟ್ಸ್ ಆಫ್ ಎ ಸ್ಕೂಲ್ ಫಾರ್ ದೇರ್ ಓವರ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಕೊಡಬೇಕಾಗಿದೆ. ಇಫ್ ಈಚ್ ಪ್ರೈಸ್ ಈಸ್ ₹20 ಲೆಸ್ ದ್ಯಾನ್ ಇಟ್ಸ್ ಪ್ರಿಸಿಡಿಂಗ್ ಪ್ರೈಸ್. ನೋಡಿ, ಪ್ರತಿ ಪ್ರೈಸ್ ಅದ್ರ ಹಿಂದಿನ ಪ್ರೈಸ್ಗಿಂತ ₹20 ಲೆಸ್ ಆಗ್ತಾ ಹೋದರೆ ವ್ಯಾಲ್ಯೂ ಆಫ್ ದಿ ಈಚ್ ಪ್ರೈಸ್ ಎಷ್ಟು, ಪ್ರತಿಯೊಬ್ಬರಿಗೂ ನಾವು ಕೊಡ್ತೀವಲ್ಲ ಆ ಪ್ರೈಸು ಫಸ್ಟ್ ಸೆಕೆಂಡ್ ಥರ್ಡ್ ಅಪ್ ಟು 7 ಪ್ರೈಸ್ ವ್ಯಾಲ್ಯೂ ಎಷ್ಟು. ನೋಡಿ, ನೆಕ್ಸ್ಟ್ ಫೈಂಡ್ ದಿ ಸಮ್ ಆಫ್ ಆಲ್ ದಿ ಮಲ್ಟಿಪಲ್ಸ್ ಆಫ್ 4 ಬಿಟ್ವೀನ್ 10 and 250. ನೋಡಿ, ಮಲ್ಟಿಪಲ್ಸ್ ಆಫ್ 4 ಬಿಟ್ವೀನ್ 10 and 250 ಯಾವ್ಯಾವ ಬರ್ತವೆ ಅವುಗಳದ್ದು ನೀವು ಕಂಡುಹಿಡೀರಿ ಸಮ್ ಅಂತ ಕೇಳ್ತಾನೆ. 3 ಮಾರ್ಕ್ಸ್ ಬಗ್ಗೆ ಮಾತಾಡ್ತಿದ್ದೀವಿ. ಫೈಂಡ್ ದಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಹೂಸ್ ಥರ್ಡ್ ಟರ್ಮ್ ಈಸ್ 16 ಆ್ಯಂಡ್ ಇಟ್ಸ್ 7th ಟರ್ಮ್ ಎಕ್ಸೀಡ್ಸ್. ಇದು ಇಂಪಾರ್ಟೆಂಟು. ಎಕ್ಸೀಡ್ಸು, ಮೋರ್ ದ್ಯಾನು, ಲೆಸ್ ದ್ಯಾನು ಕೊಟ್ಟಾಗ ಅದನ್ನು ಅರಿಥ್ಮೆಟಿಕ್ ಅಥವಾ ಮ್ಯಾಥಮೆಟಿಕಲ್ ಫಾರ್ಮಲ್ಲಿ ಬರ್ಕೊಳ್ಳೋದು ಬರಬೇಕು. ನೆಕ್ಸ್ಟ್ ಇಲ್ಲೊಂದು ಇಂಟ್ರೆಸ್ಟಿಂಗು ಪ್ರಿಪರೇಟರಿ 2023 ಕೇಳಿದ್ದ. ಎ ಸ್ಟೂಡೆಂಟ್ ಪ್ರಿಪೇರ್ಸ್ ಎ ಮಾಡಲ್ ಆಫ್ ಅಟಾಮಿಕ್ ಸ್ಟ್ರಕ್ಚರ್ ದಟ್ ಕನ್ಸಿಸ್ಟ್ ಆಫ್ 4 ಕಾನ್ಸೆಂಟ್ರಿಕ್ ಸರ್ಕ್ಯುಲರ್ ರಿಂಗ್ಸ್. ನಿಮಗೆ ಚೆನ್ನಾಗಿ ಗೊತ್ತಿದೆ, ಸರ್ಕ್ಯುಲರ್ ರಿಂಗ್ಸು, ಕಾನ್ಸೆಂಟ್ರಿಕ್, ಸಿಂಗಲ್ ಸೆಂಟರು, ಅದ್ರ ಸುತ್ತ ಸರ್ಕಲ್ಸು. ನಿಮಗೆ ಗೊತ್ತು ಇದು ಯಾವುದೊಂದು ರಿಸಂಬಲ್ ಮಾಡುತ್ತೆ, ಅಟಾಮಿಕ್ ಸ್ಟ್ರಕ್ಚರ್. ಆ ಥರದ ಒಂದು ಚಿತ್ರವನ್ನು ಬರೀತಾರಂತೆ. ದ ಲೆಂತ್ ಆಫ್ ಸರ್ಕಮ್ಫರೆನ್ಸಸ್ ಆಫ್ ದೀಸ್ ರಿಂಗ್ಸ್ ಆರ್ ಇನ್ ಎ ಪಿ. ನೋಡಿ, ಫಸ್ಟ್ ರಿಂಗ್ ಸ್ಮಾಲ್, ಅದ್ರ ಮೇಲೆ ದೊಡ್ಡ ರಿಂಗು, ಅದ್ರ ಮೇಲೆ ನೆಕ್ಸ್ಟ್ ರಿಂಗ್, ಅದ್ರ ಮೇಲೆ ನೆಕ್ಸ್ಟ್ ರಿಂಗ್. ಅದು ಆ ರಿಂಗ್ನ ಒಂದು ಸರ್ಕಮ್ಫರೆನ್ಸ್ ಲೆಂತು ಅವು ಎ ಪಿನಲ್ಲಿದ್ದಾವಂತೆ. ಅಂದರೆ ಫಿಕ್ಸ್ಡ್ ಟರ್ಮು ಆ್ಯಡ್ ಮಾಡ್ತಾ ಹೋದ್ರೆ ಅವು ಬರ್ತಾವಂತೆ. ಹಾಗಾದರೆ ಏನು ಹೇಳ್ತಾನೆ, ದ ಸಮ್ ಆಫ್ ದಿ ಸರ್ಕಮ್ಫರೆನ್ಸಸ್ ಆಫ್ ದಿ ಫಸ್ಟ್ 3 ರಿಂಗ್ಸ್ ಈಸ್ 66 ಸೆಂಟಿಮೀಟರ್. ಫಸ್ಟ್ 3 ರಿಂಗ್ಸ್, ಫಸ್ಟ್ ರಿಂಗ್, ಸೆಕೆಂಡ್ ರಿಂಗ್, ಥರ್ಡ್ ರಿಂಗ್, ಅದರದ್ದು ಸರ್ಕಮ್ಫರೆನ್ಸ್ದು ಸಮ್ಮು 66 ಸೆಂಟಿಮೀಟ್ರ್ ಆದರೆ 4th ರಿಂಗ್ ಈಸ್ 44 ಸೆಂಟಿಮೀಟರ್. ನೋಡಿ, ಬರೇ 4th ರಿಂಗ್ದು ಒಂದೇ ಒಂದು ರಿಂಗ್ದು 44 ಸೆಂಟಿಮೀಟರ್ ಆದರೆ ಫೈಂಡ್ ದಿ ಸರ್ಕಮ್ಫರೆನ್ಸ್ ಆಫ್ ದಿ ಥರ್ಡ್ ರಿಂಗ್ ಯೂಸಿಂಗ್ ಫಾರ್ಮುಲಾ. ಇದು ಚೆನ್ನಾಗಿದೆ, ಇದನ್ನು ಮಾಡಿಸಿರ್ತಾರೆ. ನೆಕ್ಸ್ಟ್ 4 ಮಾರ್ಕ್ಸ್ ಕ್ವಶನ್. ಸೇಮ್ ಸಮ್ ಆಫ್ ಫಸ್ಟ್ 3 ಟರ್ಮ್ಸ್ ಆಫ್ ಎನ್ ಎ ಪಿ ಈಸ್ 33. ಪ್ರಾಡಕ್ಟ್ ಆಫ್ ಫಸ್ಟ್ ಆ್ಯಂಡ್ ಥರ್ಡ್ ಟರ್ಮ್ ಎಕ್ಸಿಡ್ಸ್ ದ ಸೆಕೆಂಡ್ ಟರ್ಮ್ ಬೈ 29. ಫೈಂಡ್ ದಿ ಎ ಪಿ. ನೋಡಿ, ಸೊ ಈ ರೀತಿಯ ಲೆಕ್ಕಗಳನ್ನು ನಿಮಗೆ 4 ಮಾರ್ಕ್ಸ್ಗೆ ಜಾಸ್ತಿ ಕೊಡ್ತಾನೆ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ. ದ ಫಸ್ಟ್ ಆ್ಯಂಡ್ ಲಾಸ್ಟ್ ಟರ್ಮ್ಸ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆರ್ 3 and 253 respectively. If the 20th term of the progression is 98, find the arithmetic progression. Also find the sum of the last 10 terms of this progression. ನಾನು ಹೇಳ್ತಾ ಇದ್ದೀನಿ ಲೆಕ್ಕಗಳು ಯಾವ ರೀತಿ ಇರ್ತವೆ ಅಂತ ಈಗಾಗಲೇ ನಾವು ಮಾಡಲ್ ಕ್ವಶನ್ ಪೇಪರಲ್ಲಿ ಲಾಸ್ಟ್ ವೀಕಲ್ಲಿ ಪ್ರತಿಯೊಂದು ವಿಡಿಯೋದಲ್ಲೂ ಚರ್ಚೆ ಮಾಡಿದ್ವಿ. ಈಗ ಸುಮ್ಮನೆ ಇನ್ನೊಂದು ಸರಿ ನೀವೇನಾದ್ರೂ ಅವನ್ನ ನೆನಪಿಟ್ಕೊಂಡಿಲ್ಲ ಅಂದರೆ ರೀಕಾಲ್ ಮಾಡಿ, ಈಸಿ ಅಂತ ಫೀಲ್ ಆಗಲಿ ಅಂತ ರೀಕಾಲ್ ಮಾಡ್ತಾಯಿದ್ವಿ. ಇಲ್ಲೊಂದು ಕ್ವಶನ್ ಇದೆ. ದ ಆ್ಯಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ಆರ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಇಫ್ ದ ಸಮ್ ಆಫ್ ಎ ಪೇರ್ ಆಫ್ ಆಪೋಸಿಟ್ ಆ್ಯಂಗಲ್ಸ್ ಈಸ್ 130 degree,
ದೆನ್ ಫೈಂಡ್ ದಿ ಆ್ಯಂಗಲ್ಸ್ ಆಫ್ ದಿ ಕ್ವಾಡ್ರಿಲ್ಯಾಟ್ರಲ್. ನೋಡಿ, ಒಂದು ಕ್ವಾಡ್ರಿಲ್ಯಾಟ್ರಲ್ನ ಎ ಪಿಗೆ ಹೆಂಗೆ ಲಿಂಕ್ ಮಾಡ್ತಾನೆ. ದ ಆ್ಯಂಗಲ್ಸ್, ಎಷ್ಟು ಆ್ಯಂಗಲ್ಸ್ ಇತ್ತು? 4 ಕ್ವಾಡ್ರಿಲ್ಯಾಟ್ರಲ್ಲಿ. ಆ ಆ್ಯಂಗಲ್ಸು ಅರ್ಥಮೆಟಿಕ್ ಪ್ರೋಗ್ರೆಷನ್ಲಿದ್ದಾವಂತೆ, ಅಂದರೆ ಒಂದಕ್ಕೊಂದು ಇನ್ಕ್ರೀಸ್ ಆಗ್ತಾ ಹೋಗ್ತವೆ ವಿತ್ ಸಮ್ ಫಿಕ್ಸ್ಡ್ ಟರ್ಮ್ ಅಂತ. ದಿ ಸಮ್ ಆಫ್ ಎ ಪೇರ್ ಆಫ್ ಆಪೋಸಿಟ್ ಆ್ಯಂಗಲ್ಸ್ ಈಸ್ 130 ಡಿಗ್ರಿ. ಸಪೋಸ್ ಆಪೋಸಿಟ್ ಆ್ಯಂಗಲ್ಸ್ ಎರಡು 130 ಡಿಗ್ರಿ ಇದ್ದರೆ ಫೈಂಡ್ ದಿ ಆ್ಯಂಗಲ್ಸ್ ಆಫ್ ದಿ ಕ್ವಾಡ್ರಿಲ್ಯಾಟ್ರಲ್. ಕ್ವಾಡ್ರಿಲ್ಯಾಟ್ರಲ್ನ ಎಲ್ಲ ಆ್ಯಂಗಲ್ಸು ಕಂಡುಹಿಡಿರಿ. ನೋಡಿ, ಎ ಪಿನ ಇನ್ ಲೆಂತು ವಾಟ್ ಟೈಪ್ ಆಫ್ ಕ್ವಶನ್ಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅಂತ ಹೇಳಿದೆ. 5 ಮಾರ್ಕ್ಸ್ ಕ್ವಶನ್ಸ್ ಕೂಡ ಬರ್ಬೋದು ಎ ಪಿನಲ್ಲಿ. ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕಂಟೈನ್ಸ್ 30 ಟರ್ಮ್ಸ್. ನೋಡಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಕಂಟೈನ್ಸ್ 30 ಟರ್ಮ್ಸ್. The 17th term of the progression is 4 more than the thrice the 5th term. ನೋಡಿ, 3 into a plus 4d. ಯಾಕೆ 5th ಟರ್ಮ್ ಹೆಂಗೆ ಬರೀತಿ? a plus 4d. ಥರ್ಡ್ ಟರ್ಮ a plus 2d. ಇದೊಂದು ಚೆನ್ನಾಗಿ ನೆನ್ಪಿಟ್ಕೋಬೇಕು ನೀವು. ಆ್ಯಂಡ್ ದೆನ್ ಫೈಂಡ್ ದ ಲಾಸ್ಟ್ 3 ಟರ್ಮ್ಸ್ ಆಫ್ ಪ್ರೋಗ್ರೆಷನ್ ಆ್ಯಂಡ್ ಆಲ್ಸೋ ಫೈಂಡ್ ದಿ ಅರ್ಥಮೆಟಿಕ್ ಪ್ರೋಗ್ರೆಷನ್. ಈ ಥರದ ಲೆಕ್ಕ. ಸೊ ಇದಾದಮೇಲೆ ಬನ್ನಿ ಯೂನಿಟ್ 6 ಟ್ರಯಾಂಗಲ್ಸ್ ಮೇಲೆ ಆಗಲೇ ನಾವು ಚೆನ್ನಾಗಿ ಚರ್ಚೆ ಮಾಡಿದ್ವಿ, ಕಲ್ತ್ಕೋಬೇಕು ಅಂತೇಳಿದ್ದೆ. ಬಿ ಪಿ ಟಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಥೇರಮ್, ಬೇಸಿಕ್ ಪ್ರಪೋರ್ಷನಾಲಿಟಿ ಥೇರಮ್ ಬಿ ಪಿ ಟಿ ಅಥವಾ ಥೇಲ್ಸ್ ಥೇರಮ್. ಅದಾದಮೇಲೆ ಎ ಕ್ರೈಟೀರಿಯಾ, ಎಸ್ ಕ್ರೈಟೀರಿಯಾ, ಎಸ್ ಕ್ರೈಟೀರಿಯಾ, ಇವು 3 ವೆರಿ ಇಂಪಾರ್ಟೆಂಟ್. ಪ್ಲಸ್ ಒಂದು ಬಿ ಪಿ ಟಿ ಬೇಸಿಕ್ ಪ್ರಪೋರ್ಷನಾಲಿಟಿ ಥೇರಮ್ ಅಥವಾ ಥೇಲ್ಸ್ ಥೇರಮ್. ಇವನ್ನು ನೀವು ಎಂಥ ಪರಿಸ್ಥಿತಿಯಲ್ಲೂ ಕಲ್ತೋಗಿರಲೇಬೇಕು. ಎಕ್ಸಾಮಲ್ಲಿ ಟ್ರಯಾಂಗಲ್ಸ್ ಮೇಲೆ ಬರ್ತಕ್ಕಂಥ ಥೇರಮ್ಗಳು ಇದು ಬಿಟ್ಟರೆ ನಿಮಗೆ ಅದ್ರ ಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ ಲೆಕ್ಕಗಳಿರ್ತವೆ. ಒಂದು ಫಿಗರ್ ಕೊಡ್ತಾನೆ, ಫಿಗರಲ್ಲಿ ಟ್ರಯಾಂಗಲ್ಸ್ ಮಿನಿಮಮ್ 2 ಟ್ರಯಾಂಗಲ್ಸ್ ಅಟ್ಯಾಚ್ಡ್ ಅಥವಾ ಡಿಟ್ಯಾಚ್ಡ್ ಅಕ್ಕಪಕ್ಕ ಬರ್ತಾರ ಟ್ರಯಾಂಗಲ್ಸ್ ಕೊಟ್ಬಿಟ್ಟು ಯಾವುದೋ 2 ಸೈಡು ಪ್ಯಾರಲ್ ಅಂತ ಕೊಡ್ತಾನೆ. ಪಿ ಕ್ಯೂ ಪ್ಯಾರಲಲ್ ಟು ಆರ್ ಎಸ್. ಪ್ರೂವ್ ದಟ್ ಟ್ರಯಾಂಗಲ್ ಪಿ ಒ ಕ್ಯೂ ಸಿಮಿಲಾರ್ ಟು ಟ್ರಯಾಂಗಲ್ ಎಸ್ ಒ ಆರ್, ಮಾರ್ಚ್ 2019. ಸೊ 2 ಸೈಡು ಪ್ಯಾರಲಲ್ ಅಂತ ಕೊಟ್ಟು ಇಡೀ ಟ್ರಯಾಂಗಲ್ಗಳು ಸಿಮಿಲಾರ್ ಅಂತ ಪ್ರೂವ್ ಮಾಡಿರಿ ಅಂತ ಕೊಡ್ತಾನೆ. ಅಂಥ ಲೆಕ್ಕಗಳು ಜಾಸ್ತಿ ಇರ್ತವೆ, ಎಲ್ಲ ಬಿ ಪಿ ಟಿ ಹೋಲ್ತಕ್ಕಂಥವು. ನೆಕ್ಸ್ಟು, ಇನ್ ದ ಗಿವನ್ ಫಿಗರ್ ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಎ ಎಮ್ ಪಿ ಆರ್ 2 ರೈಟ್ ಆ್ಯಂಗಲ್ ಟ್ರಯಾಂಗಲ್ಸ್ ವಿತ್ ರೈಟ್ ಆ್ಯಂಗಲ್ಸ್ ಬಿ ಆ್ಯಂಡ್ ಎಮ್. ದೆನ್ ಪ್ರೂವ್ ದಟ್ ಟ್ರಯಾಂಗಲ್ ಎ ಬಿ ಸಿ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಎ ಎಮ್ ಪಿ ಆ್ಯಂಡ್ ಸಿ ಎ ಬೈ ಪಿ ಎ ಇಸ್ ಈಕ್ವಲ್ ಟು ಬಿ ಸಿ ಬೈ ಎಮ್ ಪಿ, ಪ್ರಿಪ್ರೇಟ್ರಿ 2019. ಇಲ್ಲ ರೇಷೋ ಆದರೂ ಕೊಟ್ಟು ಸೈಡ್ಸ್ನ ಪ್ಯಾರಲಲ್ ಅಂತ ಪ್ರೂವ್ ಮಾಡಿರಿ, ಅಥವಾ ಟ್ರಯಾಂಗಲ್ ಕಾಂಗ್ರುಯೆಂಟ್ ಅಥವಾ ಸಿಮಿಲಾರ್ ಅಂತ ಪ್ರೂವ್ ಮಾಡಿರಿ. ಇದು ಟ್ರಯಾಂಗಲ್ಸ್ ಮೇಲೆ 2 ಮಾರ್ಕ್ಸ್ ಕ್ವಶನ್. 3 ಮಾರ್ಕ್ಸ್ ಕ್ವಶನಲ್ಲೂ ಕೂಡ ಮಿನಿಮಮ್ 2 ಟ್ರಯಾಂಗಲ್ಸ್, ಒಂದರಲ್ಲೇ ದೊಡ್ಡ ಟ್ರಯಾಂಗಲಲ್ಲಿ ಮಧ್ಯದಲ್ಲಿ ಒಂದು ಲೈನ್ ಎಳೆದು 2 ಟ್ರಯಾಂಗಲ್ ಬರೋ ಥರ ಕ್ವಶನ್ಸ್ ಕೇಳ್ತಾನೆ, ಅಥವಾ 2 ಟ್ರಯಾಂಗಲ್ ಅಟ್ಯಾಚ್ ಆಗಿರೋ ಥರ, 2 ಟ್ರಯಾಂಗಲ್ ಅಕ್ಕಪಕ್ಕ ಇರೋ ಥರ. 3 ಮಾರ್ಕ್ಸ್ಗೂ ಕೂಡ ಇನ್ ದ ಫಿಗರ್ ಎ ಬಿ ಸಿ ಡಿ ಈಸ್ ಎ ಪ್ಯಾರಲೋಗ್ರಾಮ್. ನಿಮಗೆ ಗೊತ್ತು, ಪ್ಯಾರಲೋಗ್ರಾಮಲ್ಲಿ ಒಂದು ಡಯಾಗ್ನಲ್ ಹೇಳಿದ್ರೆ ವಿ ಗೆಟ್ ಟು 2 ಟ್ರಯಾಂಗಲ್ಸ್. ಈ 2 ಟ್ರಯಾಂಗಲ್ಸ್ ಬಂದಾಗ ಪ್ಯಾರಲೋಗ್ರಾಮ್ ಡಯಾಗ್ರಾಮ್ ಡಯಾಗ್ನಲ್ ಎ ಸಿಯಿಂದ ನಿಮಗೆ ರೇಷಿಯೋ ಕೊಡ್ತಾನೆ ಎ ಬಿ. ನೋಡಿ, ಪಾಯಿಂಟ್ ಪಿ ಅನ್ನೋದು ಎ ಬಿ ಅನ್ನೋ ಯಾವುದೋ ಒಂದು ಸೈಡ್ನ ಯಾವ ರೇಷಿಯೋ 2:3ನಲ್ಲಿ ಡಿವೈಡ್ ಮಾಡಿದರೆ, ಮತ್ತು ಇನ್ನೊಂದು ಕ್ಯೂ ಅನ್ನೋದು ಡಿ ಸಿ ಅನ್ನೋ ಸೈಡ್ನ ಇಂದ ರೇಷಿಯೋ 4:1 ಡಿವೈಡ್ ಮಾಡಿದರೆ ಪ್ರೂವ್ ದಟ್ ಯಾವುದೋ ಒಂದು ಸೈಡು ಓ ಎ ಡಯಾಗ್ನಲ್ನ ಒಂದು ಪಾರ್ಟ್ ಆಫ್ ದಿ ಸೈಡು ಓ ಎ ಇಸ್ ಈಕ್ವಲ್ ಟು 2 ಇಂಟು ಓ ಸಿ. ನೋಡಿ, 2 ಇಂಟು ಓ ಸಿ ಅಂದರೆ ರಿಮೈನಿಂಗ್ ಪಾರ್ಟ್ ಓ ಸಿ ಆಗಿರುತ್ತೆ, 2 ಟೈಮ್ಸ್ ಓ ಸಿ ಅಂತ ಪ್ರೂವ್ ಮಾಡಬೇಕು. ಅದರಲ್ಲಿ ಮತ್ತೆ 4 ಮಾರ್ಕ್ಸ್ ಕ್ವಶನ್ಸ್ ಕೆಲವಿರ್ತವೆ ನಿಮಗಿಲ್ಲಿ. ಇಫ್ 2 ಟ್ರಯಾಂಗಲ್ಸ್ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್, ನೋಡಿ, ದೆನ್ ದೇರ್ ಕರಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ ಆ್ಯಂಡ್ ಹೆನ್ಸ್ 2 ಟ್ರಯಾಂಗಲ್ಸ್ ಆರ್ ಸಿಮಿಲಾರ್ ಅಂತ ಪ್ರೂವ್ ಮಾಡಿರಿ. ಆಮೇಲೆ ಬಿ ಪಿ ಟಿ ಪ್ರೂವ್ ಮಾಡಿರಿ ಅಂತ ಕೇಳ್ತಾನೆ. ಸೊ ಇದು ಟ್ರಯಾಂಗಲ್ಸ್ ಮೇಲೆ. ಕೋಆರ್ಡಿನೇಟ್ ಜಿಯೋಮೆಟ್ರಿನಲ್ಲಿ ಯು ಶುಡ್ ರಿಮೆಂಬರ್ 3 ಇಂಪಾರ್ಟೆಂಟ್ ಫಾರ್ಮುಲೆ. ಡಿಸ್ಟೆನ್ಸ್ ಫಾರ್ಮುಲಾ ಪಿ ಕ್ಯೂ ಇಸ್ ಈಕ್ವಲ್ ಟು ಡಿ ಹೋಲ್ ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಡಿಸ್ಟೆನ್ಸ್ ಫಾರ್ಮುಲಾನ ಮತ್ತೆ ಸೆಕ್ಷನ್ ಫಾರ್ಮುಲಾ ಎಲ್ಲ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಮಿಡ್ ಪಾಯಿಂಟ್ ಫಾರ್ಮುಲಾ ತಗೊಂಡೋಗಿ ಸೆಕ್ಷನ್ನು ಡಿಸ್ಟೆನ್ಸ್ಗೆ ಹಾಕ್ಬೇಡಿ. ಸೆಕ್ಷನ್ ಫಾರ್ಮುಲಾ ಫಾರ್ ಎ ಪಾಯಿಂಟ್ ಪಿ ಆಫ್ ಎಕ್ಸ್ ವೈ, ಎಕ್ಸ್ ಕಮ ವೈ, then p of x comma y m1 x2 plus m2 x1 divided by m2 plus m1 comma m1 y2 plus m2 y1 divided by m1 plus m2 all put in a big bracket. ಯಾವುದಿದು? ಸೆಕ್ಷನ್ ಫಾರ್ಮುಲಾ.
Next, midpoint formula. If A x1 y1 and B coordinates x2 y2 are 2 points, then the P is the midpoint, then the midpoint line joining A and B. A B line ಜಾಯಿನ್ ಮಾಡಿದ್ರೆ ಒಂದು ಮಿಡ್ ಪಾಯಿಂಟು ಅಕಸ್ಮಾತ್ ಆಗ ವಾಟ್ ಇಸ್ ದ ಮಿಡ್ ಪಾಯಿಂಟ್ ಫಾರ್ಮುಲಾ P of x, y coordinates ಯಾವುದು x1 plus x2 by 2. So y1 plus y2 by 2. ಸೊ ದಿಸ್ ಈಸ್ ನಮಗೆ ಅಲ್ಲಿಗೆ ಡಿಸ್ಟೆನ್ಸ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ ಇವುಗಳ ಮೇಲೆ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಈ ಯಾವ ಫಾರ್ಮುಲಾದ್ರಲ್ಲಾದ್ರೂ ಬರೋ ಥರ MCQ ಒಂದಿರುತ್ತೆ. ಆನ್ಯಲ್ ಎಕ್ಸಾಮ್ಗೆ 1 ಮಾರ್ಕು ಕೂಡ ಅದ್ರ ಮೇಲೆ ಇರೋಕ್ಕೆ ಸಾಧ್ಯ. ಇಡೀ ಚಾಪ್ಟ್ರಲ್ಲಿ 2 ಮಾರ್ಕ್ಸ್ 1 ಮಾರ್ಕ್ MCQ ಎಲ್ಲನೂ ಕೂಡ ಇಲ್ಲ ಡಿಸ್ಟೆನ್ಸು, ಇಲ್ಲ ಮಿಡ್ ಪಾಯಿಂಟು, ಇಲ್ಲ ಡಿಸ್ಟೆನ್ಸ್ ಮಿಡ್ ಪಾಯಿಂಟ್ ಅಷ್ಟು ಮಾತ್ರ ಕೇಳಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಫೈಂಡ್ ದಿ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ P ಆನ್ ಎಕ್ಸ್ ಆಕ್ಸಿಸ್ ವಿಚ್ ಈಸ್ ಈಕ್ವಿ ಡಿಸ್ಟೆಂಟ್ ಫ್ರಮ್ ದಿ ಪಾಯಿಂಟ್ಸ್. ಎ ಕೋಆರ್ಡಿನೇಟ್ಸ್ ಕೊಡ್ತಾನೆ 2, -5 ಆ್ಯಂಡ್ ಬಿ -2, -2, 9. ಇಲ್ಲಿ ಕೋಆರ್ಡಿನೇಟ್ಸ್ ಕೊಟ್ಟಾಗ ನಿಮಗೆ ನೆನಪಿರಬೇಕಾದ್ದು ನೆಗಟಿವ್ ಸೈನು ಪಾಸಿಟಿವ್ ಸೈನ್ ಏನು ಕೊಟ್ಟಿದ್ದಾನೆ ಅಂತ ನೆನಪಿಟ್ಕೊಂಡೆ ನೀವು ನೋಡಬೇಕಾಗತ್ತೆ. ಫಾರ್ಮುಲಾದಲ್ಲಿ ಮೈನಸ್ಗಳು ಆಲ್ರೆಡಿ ಇದ್ದರೆ ಇದೊಂದು ಮೈನಸ್ ಎಲ್ಲ ಹಾಕಿ ಒಂದೇ ಮೈನಸ್ ತೊಗೋಬೇಡಿ, ಮಲ್ಟಿಪ್ಲೈ ಮಾಡಿ ಮೈನಸ್ ಇಂಟು ಮೈನಸ್ ಪ್ಲಸ್ಸು ಸ್ವಲ್ಪ ನೋಡ್ಕೊಳ್ಳಿ. ಆ ಥರದ ಲೆಕ್ಕಗಳು ಕೋಆರ್ಡಿನೇಟ್ ಜಾಮಿಟ್ರಿಯಲ್ಲಿ ತುಂಬ ಈಸಿಯಾಗಿ ನೀವು ಮಾಡ್ಬೋದು. ಹೆಚ್ಚಿನ ಚರ್ಚೆ ಮಾಡೋ ಅಗತ್ಯನೇ ಇಲ್ಲ ಕೋಆರ್ಡಿನೇಟ್ ಜಾಮಿಟ್ರಿ. ನೆಕ್ಸ್ಟ್ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ. ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕೊಸಿಕ್ಯಾಂಟ್ ಥೀಟಾ, ಸೀಕ್ಯಾಂಟ್ ಥೀಟಾ ಮತ್ತು ಕಾಟ್ ಥೀಟಾ, ರೇಷೋಸ್ ನಿಮಗೆ ಗೊತ್ತು. ಎಂಟೈರ್ ಟ್ರಿಗ್ನೋಮೆಟ್ರಿ ರಿವಾಲ್ವ್ಸ್ ಅರೌಂಡ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆರ್ ಪೈಥಾಗೋರಸ್ ಥಿಯರಮ್. ಇದರಲ್ಲಿ ನಿಮಗೆ ಗೊತ್ತು ಹೈಪಾಟೆನ್ಯೂಸ್ ಲಾಂಗೆಸ್ಟ್ ಸೈಡು ಅಲ್ವಾ, ಮತ್ತು ಆಪೋಸಿಟ್ ಸೈಡ್ ಆ್ಯಂಡ್ ಅಡ್ಜಸೆಂಟ್ ಸೈಡು. ತೀಟಾಗೆ ಯಾವುದು ಆಪೋಸಿಟ್ಟು ಅದು ಮರಿಬಾರ್ದು ಲೆಕ್ಕದಲ್ಲಿ. ಆ್ಯಂಗಲ್ ತೀಟಾ ಎಲ್ಲ ಒಂದು ಇಟ್ಕೊಳ್ತೀವಿ ಅದರ್ ದ್ಯಾನ್ 90 ಡಿಗ್ರಿ. ಆ ತೀಟಾಗೆ ಆಪೋಸಿಟ್ ಸೈಡ್ ಯಾವುದು ಅದು ಆಪೋಸಿಟ್, ಅದು ಬಿಟ್ಟು ಉಳಿದಿದ್ದು ಅಡ್ಜಸೆಂಟ್. ಎಲ್ಲಕ್ಕೂ ಫಿಕ್ಸ್ ಆಗಬೇಡ್ರಿ ಆಪೋಸಿಟ್ ಮತ್ತು ಅಡ್ಜಸೆಂಟ್. ಹೈಪಾಟೆನ್ಯೂಸ್ ಗುರ್ತಿಸ್ತೀರಾ, ಬಟ್ ಯು ಶುಡ್ ರಿಮೆಂಬರ್ ವಾಟ್ ಈಸ್ ಆಪೋಸಿಟ್ ಅಂದರೆ ಆ್ಯಂಗಲ್ ತೀಟಾಗೆ ಆಪೋಸಿಟ್ಟು, ವಾಟ್ ಈಸ್ ಅಡ್ಜಸೆಂಟ್ ಅಂದರೆ ಆ್ಯಂಗಲ್ ತೀಟಾಗೆ ಅಡ್ಜಸೆಂಟ್. ಟ್ರಿಗ್ನೋಮೆಟ್ರಿ ರೇಷಿಯೋ ನಿಮಗೆ ಚೆನ್ನಾಗಿ ಗೊತ್ತು. ಸೈನ್ 0, ಕಾಸ್ 0, ಟ್ಯಾನ್ 0, ಕೊಸಿಕೆಂಟ್ 0, ಸಿಕೆಂಟ್ 0, ಕಾಟ್ 0. ಹಂಗೇ ಯಾವ ವ್ಯಾಲ್ಯೂಸ್ ಇದೇ ಥರ 0, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. ಇಷ್ಟಕ್ಕೆ ನೀವು ರೇಷೋಸು ನಿಮಗೆ ಗೊತ್ತು 0, 1, 1/2 ಇವೆಲ್ಲ ವ್ಯಾಲ್ಯೂಸು, ಮತ್ತು 2, √2, 1/√3, √3/2 ಕೆಲವು ನಾಟ್ ಡಿಫೈನ್ಡ್ ND. ಸೊ ಇದಾದಮೇಲೆ ನಿಮಗೆ ಭಾಳ ಸಿಂಪಲ್ಲಾಗಿ ಗೊತ್ತಿರಬೇಕಾದ್ದು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ 1. ಸೊ ಇದನ್ನೇನಂತೀವಿ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ಇದನ್ನು ಗೊತ್ತಿದ್ರೆ ನಿಮಗೆ ಗೊತ್ತು 1 - ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಥೀಟಾ. 1 - ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಸೈನ್ ಸ್ಕ್ವೇರ್ ಥೀಟಾ ಆದರೆ 1 - ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಥೀಟಾ. ಇದು ಟ್ರಿಗ್ನೋಮೆಟ್ರಿಕ್ ರೇಷಿಯೋ 1. ನೆಕ್ಸ್ಟ್ ಎರಡನೇ ಟ್ರಿಗ್ನೋಮೆಟ್ರಿ ರೇಷಿಯೋ 1 + ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಥೀಟಾ, 1 + ಟ್ಯಾನ್ ಸ್ಕ್ವೇರ್ ಥೀಟಾ. ಸೊ ಹಾಗೆಯೇ ಕೊಸ್ಕೆಂಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 - ಸೈನ್ ಸ್ಕ್ವೇರ್ ಥೀಟಾ, 1 + ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕೊಸ್ಕೆಂಟ್ ಸ್ಕ್ವೇರ್ ಥೀಟಾ, ಸೆಕೆಂಡ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಥೀಟಾ -1. ಅಂದರೆ ಎರಡನೇ ಟ್ರಿಗ್ನೋಮೆಟ್ರಿ ರೇಷಿಯೋಸ್ ಯಾವುದದು 1 + ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಸೆಕೆಂಡ್ ಸ್ಕ್ವೇರ್ ಥೀಟಾನ ಇಷ್ಟು ಥರದಲ್ಲಿ ಬರ್ಕೊಂಡ್ವಿ. ನೆಕ್ಸ್ಟ್ ಸೈನ್ ಥೀಟಾ ಇಂಟು ಕೊಸ್ಕೆಂಟ್ ಥೀಟಾ 1, ಟ್ಯಾನ್ ಥೀಟಾ ಆಲ್ರೆಡಿ ಗೊತ್ತು ಸೈನ್ ಬೈ ಕಾಸ್, ಕಾಸ್ ಥೀಟಾ ಇಂಟು ಸೆಕೆಂಡ್ ಥೀಟಾ 1 ಇವು ಗೊತ್ತಿಟ್ಕೊಂಡ್ರೆ ಒಳ್ಳೆಯದು, ಗುರ್ತಿಟ್ಕೊಂಡ್ರೆ. ಕಾಟ್ ಥೀಟಾಗೆ ರೆಸಿಪ್ರೋಕಲ್ ಆಫ್ ಟ್ಯಾನು ದಟ್ ಇಸ್ ಕಾಸ್ ಬೈ ಸೈನು. ಆಮೇಲೆ ಟ್ಯಾನ್ ಥೀಟಾ ಇಂಟು ಕಾಟ್ ಥೀಟಾ ಇಸ್ ಈಕ್ವಲ್ ಟು 1. ಈ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಮೇಲೆ 1 ಮಾರ್ಕು MCQ ಎಲ್ಲ ಕೊಟ್ಟು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ನಿಮಗಿಲ್ಲಿ ದೊಡ್ಡ ಲೆಕ್ಕಗಳು 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ಗೆ. 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಎಂತ ಕೇಳ್ತಾನೆ, ಪ್ರೂವ್ ದಟ್ ಕೊಸಿಕ್ಯಾಂಟೆ ಇಂಟು ಬ್ರಾಕೆಟಲ್ಲಿ 1 - ಕಾಸೆ ಮತ್ತು ಬ್ರಾಕೆಟಲ್ಲಿ ಕೊಸಿಕ್ಯಾಂಟೆ ಪ್ಲಸ್ ಕಾಸೆ ಆಲ್ ಈಸ್ ಈಕ್ವಲ್ ಟು 1. ಸೆಪ್ಟೆಂಬರ್ 2020 ಈ ಥರ ಪ್ರೂವ್ ಮಾಡಿರಿ ಅಂತ ಕೇಳ್ತಾನೆ. ನೆಕ್ಸ್ಟ್ ಇಫ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು 0.6 ಶೋ ದಟ್ 5 sin ಥೀಟಾ - 3 ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು 0. ಎಲ್ಲ ಐಡೆಂಟಿಟೀಸ್ ಹಾಕ್ಕೊಂಡು ಮಾಡ್ತಕ್ಕಂಥದ್ದು. ವೆರಿ ಇಂಟ್ರೆಸ್ಟಿಂಗ್ಲಿ ಆ್ಯಂಡ್ ಈಸಿಲಿ ಯು ಕ್ಯಾನ್ ಡೂ ದ್ಯಾಟ್.
ನೆಕ್ಸ್ಟ್ ಎವ್ಯಾಲ್ಯೂಯೇಟ್ ಅಂತ ಕೊಟ್ಟು 6 cos 60 ಮೈನಸ್ sin 30 ಡಿಗ್ರಿ ಪ್ಲಸ್ sin ಸ್ಕ್ವೇರ್ 45 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 45 ಡಿಗ್ರಿ ಅದನ್ನು ಎವ್ಯಾಲ್ಯೂಯೇಟ್ ಮಾಡಬೇಕು. ಪ್ರೂವ್ ದಟ್ ಆದರೆ ಅವನೇ RHS ಕೊಟ್ಟಿರ್ತಾನೆ. ಎವ್ಯಾಲ್ಯೂಯೇಟ್ ಅಂದರೆ ಏನು ಬರುತ್ತೆ ಅಂತ ನೀವು ಇದು ಇಂಪಾರ್ಟೆಂಟ್. ಇದು ಮೋಸ್ಟ್ಲಿ ಬರುತ್ತೆ, ಪ್ರಿಪ್ರೇಟರಿ 2020ಯಲ್ಲಿತ್ತು, ಈ ವರ್ಷ ಬರ್ಬೋದು. ಪ್ರೂವ್ ದಟ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಥೀಟಾ ಪ್ಲಸ್ ಸೈನ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ. ಈ ಥರ ಲೆಕ್ಕಗಳು ಟ್ರಿಗ್ನೋಮೆಟ್ರಿಕ್ ಇದ್ರ ಮೇಲೆ ರೇಷಿಯೋಸ್ ಮೇಲೆ. ಆಮೇಲೆ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ 2 marks ಕ್ವಶನ್ಸ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್. ಫೈಂಡ್ ದಿ ಡಯಾಮೀಟರ್ ಆಫ್ ಎ ಸರ್ಕ್ಯುಲರ್ ಬೇಸ್. ಇಲ್ಲಿ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ. ಟ್ರಿಗ್ನೋಮೆಟ್ರಿನಲ್ಲಿ ನಿಮಗೆ ಗೊತ್ತು, ಎ ಮ್ಯಾನ್ ಅಬ್ಸರ್ವ್ಸ್ 2 vertical poles which are fixed opposite to each other on either side of the road. If the width of the road is 90 feet and heights of the pole are in the ratio 1:2, also the angle of elevation of their tops from a point between the line joining the foot of the poles on the road is 60 degree. Find the height of the poles. ಒಂದು ಪೋಲ್ ಹೈಟ್ ಕೊಟ್ಟಿರ್ತಾನೆ, ಇನ್ನೊಂದು ಪೋಲು ಡೌನ್ ಕೊಟ್ಟಿರ್ತಾನೆ, ಅವೆರಡರದ್ದು ಎಲಿವೇಶನ್ ಕೊಟ್ಟಿರ್ತಾನೆ ಮತ್ತು ಬೇಸ್ ಕೊಟ್ಟಿರ್ತಾನೆ. ನೀವು ನೀಟಾಗಿ ಎರಡು ಪೋಲ್ಸ್ದು ಹೈಟ್ ಕಂಡುಹಿಡಬೇಕು. ಯು ಕ್ಯಾನ್ ಯೂಸ್ ಬೇಸಿಕ್ ಟ್ರಿಗ್ನೋಮೆಟ್ರಿ ರೇಷಿಯೋಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ. 4 ಮಾರ್ಕ್ಸ್ಗೂ ಕೂಡ ದೊಡ್ಡ ದೊಡ್ಡ ಲೆಕ್ಕಗಳು ಇರ್ತವೆ. ಸ್ವಲ್ಪ ಡೀಟೇಲಾಗಿ ನಾನು ಮತ್ತೆ ಹೇಳ್ತೀನಿ, ಟೆಕ್ಸ್ಟ್ ಬುಕ್ಕಲ್ಲಿ ಬರ್ತಕ್ಕಂತಹ ವರ್ಕ್ಡ್ ಎಕ್ಸಾಂಪಲ್ಲು ಮತ್ತು ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ನ ನೀವೆಲ್ಲರೂ ಮಾಡ್ಕೊಂಡಿದ್ರೆ ಭಾಳ ಅನುಕೂಲ ಆಗುತ್ತೆ. ಮತ್ತು ಸ್ಟಡಿ ಮೆಟೀರಿಯಲ್ಲು ಮತ್ತು ನಮ್ಮ ನಿಮ್ಮೆಲ್ಲರ ದೈವ ಬೋರ್ಡ್ ಮಾಡೆಲ್ಸ್ ನಿಮಗೆ ಗೊತ್ತು. 4 ಮಾಡಲ್ ಪೇಪರ್ಸ್ ಸೊಲ್ಯೂಷನ್ಸ್ ಯಾರಾದರೂ ಮಾಡಿಸಿರ್ತಾರೆ, RLC ಟೀಚರ್ಸ್. ಮತ್ತು ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿ ಅದು ಕೂಡ ನೀವು ಸಾಲ್ವ್ ಮಾಡ್ಕೊಂಡಿರ್ತೀರ, ಅಥವಾ ಸಾಲ್ವ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಸರ್ಗಳ ಹತ್ರ ಸಾಲ್ವ್ ಮಾಡಿಸ್ಕೊಳ್ಳಿ, ಅದನ್ನು ಸರಿಯಾಗಿ ನೋಡ್ಕೊಂಡೋಗಿ. ಜೀವದಾನ ಮಾಡೆಲ್ ಪೇಪರ್ಸ್ ಆ್ಯಂಡ್ ಪ್ರಿಪ್ರೇಟ್ರಿ ಪೇಪರ್ ನಿಮಗೇನು ಲೈಫ್ ಕ್ವಶನ್. ನೆಕ್ಸ್ಟ್ ನಾವು ಯೂನಿಟ್ 10ಗೆ ಬಂದ್ವಿ. ಸರ್ಕಲ್ ಮೇಲೆ ಆಗಲೇ ಥಿಯರಮ್ ಡಿಸ್ಕಸ್ ಮಾಡಿದ್ದೀವಿ. ಎಕ್ಸ್ಟರ್ನಲ್ ಪಾಯಿಂಟಿಂದ ಟ್ಯಾಂಜೆಂಟ್ ಹೇಳಿದ್ರೆ ಹೌ ಮೆನಿ ಟ್ಯಾಂಜೆಂಟ್ಸ್ ವಿ ಕ್ಯಾನ್ ಡ್ರಾ 2 ಟ್ಯಾಂಜೆಂಟ್ಸ್. ಈ 2 ಟ್ಯಾಂಜೆಂಟ್ಸ್ ಆರ್ ಆಲ್ವೇಸ್ ಈಕ್ವಲ್. ಈ 2 ಟ್ಯಾಂಜೆಂಟ್ಸು ಸಮ ಅಂತ ಪ್ರೂವ್ ಮಾಡಬೇಕು. ಅದೇ ನಮ್ಮ ಸರ್ಕಲ್ ಮೇಲೆ ಬರ್ತಕ್ಕಂತಹ ವೆರಿ ಇಂಪಾರ್ಟೆಂಟ್ ಥಿಯರಮ್. ಅದು ಬಿಟ್ಟರೆ ಫಸ್ಟ್ ಥಿಯರಮ್ ನಾನು ಹೇಳಿದ್ದೀನಿ, ವೆರಿ ಸಿಂಪಲ್ ಥಿಯರಮ್. ದಟ್ ಈಸ್ ಯಾವುದದು? ರೇಡಿಯಸ್ ಆಗಿದ್ದರೆ ಟ್ಯಾಂಜೆಂಟ್. ರೇಡಿಯಸ್ ಆ್ಯಂಡ್ ಟ್ಯಾಂಜೆಂಟ್ಸ್ ಆರ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಇದು ಫಸ್ಟ್ ಥಿಯರಮ್ಮು. ಮತ್ತು ಬೇರೆ ಥಿಯರಮ್ಗೆ ಹೆಲ್ಪ್ ಆಗ್ತಕ್ಕಂತಹ ಒಂದು ರೀಸನ್ ಆಗಿ ಬಳಸ್ತಕ್ಕಂಥ ಮೊದಲನೇ ಒಂದು ಥಿಯರಮ್. ವೆರಿ ಸಿಂಪಲ್. ನೆಕ್ಸ್ಟ್ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್. ಇದರಲ್ಲಿ 10 ಫಾರ್ಮುಲಾ ತಲೆಗಿಟ್ಕೋಬೇಕು ನೀವು. ಏರಿಯಾ ರಿಲೇಟೆಡ್ ಟು ಸರ್ಕಲ್ಸಲ್ಲಿ ನಿಮಗೆ ಗೊತ್ತಿದೆ, ಸರ್ಕಮ್ಫರೆನ್ಸ್ ಆಫ್ ಎ ಸರ್ಕಲ್ ಸಿ ಈಸ್ ಈಕ್ವಲ್ ಟು 2πr. 2πr ಯಾವುದಕ್ಕೆ? ಸರ್ಕಮ್ಫರೆನ್ಸ್ ಆಫ್ ಎ ಸರ್ಕಲ್ ಸಿ 2πr. ಏರಿಯಾ ಆಫ್ ಎ ಸರ್ಕಲ್ ನಿಮಗೆ ಚೆನ್ನಾಗಿ ಗೊತ್ತಿದೆ, 6ನೇ ಕ್ಲಾಸಿದ್ದ. ಎ ಈಸ್ ಈಕ್ವಲ್ ಟು πr². ಏರಿಯಾ ಆಫ್ ಸೆಮಿ ಸರ್ಕಲ್ πr² ಅರ್ಧ, πr²/2. ಏರಿಯಾ ಆಫ್ ಎ ಕ್ವಾಡ್ರಾಂಟ್ ಅರ್ಧದಲ್ಲಿ ಅರ್ಧ, ದಟ್ ಈಸ್ πr²/4. ಯಾಕೆ ಕ್ವಾಡ್ರಂಟ್ ಅಂದರೆ 1/4. ನಿಮಗೆ ಗೊತ್ತು. ಏರಿಯಾ ಆಫ್ ಎ ಸ್ಕ್ವೇರ್ ಆಲ್ ಸೈಡ್ಸ್ ಆರ್ ಈಕ್ವಲ್, ದೇರ್ ಫಾರ್ ಎ ಈಸ್ ಈಕ್ವಲ್ ಟು ಸ್ಮಾಲ್ a². ಏರಿಯಾ ಆಫ್ ಎ ರೆಕ್ಟಾಂಗಲ್ ನಿಮಗೆ ಗೊತ್ತು, L ಇಂಟು B, ಲೆಂತ್ ಇಂಟು ಬ್ರೆಡ್. ಸೊ ನೆಕ್ಸ್ಟ್ ಏರಿಯಾ ಆಫ್ ಎ ಟ್ರಯಾಂಗಲ್ ಚೆನ್ನಾಗಿ ಗೊತ್ತು, ಹಾಫ್ ಇಂಟು ಬೇಸ್ ಇಂಟು ಹೈಟ್, ಹಾಫ್ ಇಂಟು B ಇಂಟು H. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಏರಿಯಾ ಆಫ್ ಎನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ √3/4 a². ಯಾವುದಕ್ಕಿದು? ಏರಿಯಾ ಆಫ್ ಆ್ಯನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ವೆನ್ ಆಲ್ ಸೈಡ್ಸ್ ಆರ್ ಈಕ್ವಲ್. ಸೊ ಲೆಂತ್ ಆಫ್ ಎನ್ ಆರ್ಕ್ ಆಫ್ ಎ ಸರ್ಕಲ್ ಆಫ್ ರೇಡಿಯಸ್ ಆರ್ ಕೊಟ್ಟಾಗ ಅದನ್ನು ಆರ್ಕ್ ಕಂಡುಹಿಡಿಯೋಕ್ಕೆ ಆ್ಯಂಡ್ ಥೀಟಾ ಆ್ಯಂಗಲ್ ಕೊಟ್ಟಾಗ ನಿಮಗೆ ಚೆನ್ನಾಗಿ ಗೊತ್ತು. ಈ ಫಾರ್ಮುಲಾ ತುಂಬ ಇಂಪಾರ್ಟೆಂಟು. θ/360 ಇಂಟು 2πr. θ/360 ಇಂಟು 2πr. ಯಾವುದಕ್ಕಿದು? ಲೆಂತ್ ಆಫ್ ಎನ್ ಆರ್ಕ್
ನೆಕ್ಸ್ಟ್ ಏರಿಯಾ ಆಫ್ ದಿ ಸೆಕ್ಟರ್ ಆಫ್ ಎ ಸರ್ಕಲ್ ಆಫ್ ರೇಡಿಯಸ್ ಆರ್ ಸೆಕ್ಟರ್ ಹುಷಾರ್ ಸೆಕ್ಟರ್ ಕೊಟ್ಟಾಗ ಆರ್ ರೇಡಿಯಸ್ ಇದ್ದು ತೀಟಾ ಆ್ಯಂಗಲ್ ಇದ್ದರೆ θ/360 ಇಂಟು ಸೆಕ್ಟರ್ ಆಗಿರೋದ್ರಿಂದ πr². ಅಲ್ಲಿ θ/360 ಇಂಟು ಆರ್ಕ್ ಆಗಿರೋದ್ರಿಂದ 2πr. ಇಲ್ಲಿ θ/360 ಇಂಟು πr². MCQ ಕೇಳ್ತಾನೆ 2 ಮಾರ್ಕ್ಸು. ಎಲ್ಲದಕ್ಕೂ ಫಾರ್ಮುಲಾ ಬಳಸ್ಕೊಳ್ಳೋದು ಬಿಟ್ಟರೆ ಇನ್ನೇನು ಇಲ್ಲ. ಶೇಡೆಡ್ ರೀಜನ್ದು ಏರಿಯಾ ಕೇಳ್ತಾನೆ. ಒಂದು ಸೆಮಿ ಸರ್ಕಲ್ ಕೊಟ್ಟು ಅದ್ರಾಗ ಒಂದು 2 ಗಿಮಿ ಸರ್ಕಲ್, ಸೆಮಿನಾಗ ಅರ್ಧ ಗಿಮಿ, ಆ ಗಿಮಿ ಸರ್ಕಲ್ಗಳು 2 ಕೊಟ್ಟು ಆ ಗಿಮಿ ಸರ್ಕಲ್ಗಳಿಗೆ ಖಾಲಿ ಬಿಟ್ಟು ಉಳಿದಿರೋ ಭಾಗನ ಶೇಡೆಡ್ ಮಾಡಿ ಶೇಡೆಡ್ ಏರಿಯಾ ರೀಸನ್ ಕೇಳ್ತಾನೆ. ಆಮೇಲೆ ಒಂದು ಸರ್ಕಲ್ ಒಳಗಡೆ ಒಂದು ಟ್ರಯಾಂಗಲ್ ಎಳೆದು ಆ ಟ್ರಯಾಂಗಲ್ನ 3 ವರ್ಟಿಸಿಸು ಸರ್ಕಮ್ಫರೆನ್ಸ್ ಬರೋ ಥರ ಎಳೆದು ಉಳಿದ ಎಲ್ಲ ಭಾಗನೂ ಶೇಡೆಡ್ ಮಾಡಿ ಟ್ರಯಾಂಗಲ್ ಖಾಲಿ ಬಿಟ್ಟು ಏರಿಯಾ ಆಫ್ ದಿ ಟ್ರಯಾಂಗಲನ್ನು ಕೇಳಿ ಶೇಡೆಡ್ ರೀಸನ್ ಆದರೂ ಕೇಳಿ. ಶೇಡೆಡ್ ಏರಿಯಾ ರೀಸನ್ ಅಂತಲೇ ಕೇಳ್ತಾನೆ. ನೆಕ್ಸ್ಟ್ ನಿಮಗೆ ಗೊತ್ತು ಸರ್ಫೇಸ್ ಏರಿಯಾಸ್ ಆ್ಯಂಡ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್. ಇದರಲ್ಲಿ ಚೆನ್ನಾಗಿ ನೆನ್ಪಿಟ್ಕೋಬೇಕಾರದು ಕ್ಯೂಬಾಯ್ಡ್, ಕ್ಯೂಬು, ಸಿಲಿಂಡರು, ಕೋನು, ಸ್ಪಿಯರು, ಎಮಿಸ್ಪಿಯರ್. ಇವುಗಳದು LSA ಮತ್ತು TSA ಮತ್ತು ವಾಲ್ಯೂಮ್. ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ನಿಮಗೆ ಗೊತ್ತು ಕ್ಯೂಬಾಯ್ಡ್ದು A = 2 ಇಂಟು ಹೈಟ್ ಇಂಟು L+B. ಅದೇ ಟೋಟಲ್ ಸರ್ಫೇಸ್ ಏರಿಯಾ A = 2 ಇಂಟು LB + BH + HL. ಈ ಥರ ಕ್ಯೂಬ್ದು ಏರಿಯಾ ಎಂಥ ಏರಿಯಾ? ಲ್ಯಾಟ್ರಲ್ ಸರ್ಫೇಸ್ ಏರಿಯಾ, ಟೋಟಲ್ ಸರ್ಫೇಸ್ ಏರಿಯಾ ಮತ್ತು ವಾಲ್ಯೂಮ್. ವೆರಿ ಇಂಪಾರ್ಟೆಂಟ್. ಕ್ಯೂಬ್ದು ವಾಲ್ಯೂಮ್ ಏನು? A³. ಸೊ ಕ್ಯೂಬಾಯ್ಡ್ದು ವಾಲ್ಯೂಮ್ ಏನು? L × B × H. ನೋಡಿ, ಸಿಲಿಂಡರ್ದು ವಾಲ್ಯೂಮು πr²H. ಒಂದು 1/3 πr²H. ವಿ ಆರ್ ಟಾಕಿಂಗ್ ಅಬೌಟ್ ವಾಲ್ಯೂಮ್. ನೆಕ್ಸ್ಟ್ ಸ್ಪಿಯರ್ದು 4/3 πr³. ಎಮಿಸ್ಪಿಯರ್ದು 2/3 πr³. ನಾನು ಮಾತಾಡಿದ್ದಿಷ್ಟೊತ್ತು ವಾಲ್ಯೂಮ್. ಇವುಗಳು ಬಳಸ್ಕೊಂಡು MCQ ಇರ್ಬೋದು, 1MQ ಇರ್ಬೋದು. ದೇ ಕ್ಯಾನ್ ಆಸ್ಕ್ ಮೆನಿ ಥಿಂಗ್ಸ್. ಮತ್ತಿಲ್ಲೇನು ವೆರಿ ಇಂಟ್ರೆಸ್ಟಿಂಗು, ಒಂದು ಸಿಲಿಂಡ್ರ್ ಒಳಗಡೆ ಕೋನ್ ಇಟ್ಟು ಅಥವಾ ಸಿಲಿಂಡ್ರದು ಒಂದು ಟಾಪ್ ಮೇಲೆ ಒಂದು ಕೋನ್ ಇಟ್ಟು ಟೋಟಲ್ ಏರಿಯಾ ಆಫ್ ದಿ ಗಿವನ್ ಸಾಲಿಡ್ ಫಿಗರ್ ಅಂತ ಕೇಳ್ಬೋದು. ಅಥವಾ ಒಂದು ಎಮಿಸ್ಪಿಯರ್ ಮೇಲೆ ಒಂದು ಕೋನ್ ಇಟ್ಟು ಅದರದ್ದು ಕೇಳ್ಬೋದು. ಅಥವಾ ಒಂದು ಸಿಲಿಂಡ್ರಿಗೆ 2 ಮೂತಿಗಳಿಗೆ, ಒಂದು ಸಿಲಿಂಡ್ರ್ 2 ಮೂತಿಗಳಿಗೆ 2 ಎಮಿಸ್ಪಿಯರ್ಗಳನ್ನ ಹಾಕಿ ಟೋಟಲ್ ಏರಿಯಾ ಆಫ್ ದಿ ಫಿಗರ್ ಅಥವಾ ಸಾಲಿಡ್ ಫಿಗರ್ ಅಂತ ಕೇಳ್ಬೋದು. ಮತ್ತು ಇಲ್ಲಿ 5 ಮಾರ್ಕ್ಸ್ ಕ್ವಶನ್ಗೆ ಒಂದು ಸಿಲಿಂಡ್ರಿಗೆ ಬಾಟಮ್ ಮತ್ತು ಟಾಪ್ ಕ್ಲೋಸ್ ಮಾಡಿ ಅದ್ರ ಮೇಲೆ ಒಂದು ಸ್ಪಿಯರ್ ಇಟ್ಟು ಟೋಟಲ್ ಏರಿಯಾ ಆಫ್ ದಿ ಫಿಗರ್ ಅಂತ ಕೇಳ್ಬೋದು. ನೋಡಿ, ಇಷ್ಟೆಲ್ಲ ಅಪ್ಲಿಕೇಶನ್ಸ್ ಥರ ಕೊಟ್ಟು ಕೇಳ್ತಾನೆ. ಮತ್ತು ಒಂದು ಸಿಲಿಂಡ್ರಿಗೆ ಒಂದು ಸೈಡ್ ಕ್ಲೋಸ್ ಮಾಡಿ ಇನ್ನೊಂದು ಸೈಡ್ ಎಮಿಸ್ಪಿಯರ್ ಇಟ್ಟು ಏರಿಯಾ ಕೇಳ್ಬೋದು, ವಾಲ್ಯೂಮ್ ಕೇಳ್ಬೋದು. ನೆಕ್ಸ್ಟ್ ಒಂದು ಕೋನ್ಗೆ ಎಮಿಸ್ಪಿಯರ್ ಇಟ್ಟು ತಳಕ್ಕೆ ಟೋಟಲ್ ಫಿಗರ್ಗೆ ಒಂದು ಏರಿಯಾ ಅಥವಾ ದೇ ಕ್ಯಾನ್ ಆಸ್ಕ್ ಫೈಂಡ್ ದಿ ಟೋಟಲ್ ಸರ್ಫೇಸ್ ಏರಿಯಾ ಅಂತ ಕೇಳ್ಬೋದು. ಸೊ ಲಾಸ್ಟ್ಲಿ ಸ್ಟ್ಯಾಟಿಸ್ಟಿಕ್ಸ್. ನಿಮಗೆ ಗೊತ್ತು ಸ್ಟ್ಯಾಟಿಸ್ಟಿಕ್ಸಲ್ಲಿ ತುಂಬ ದೊಡ್ಡದಾಗೇನಿಲ್ಲ. ಮೀನು ಫಾರ್ಮುಲಾಗಳು ದೊಡ್ಡದಾಗಿ ಕಾಣಿಸ್ತಾವೆ ಅಷ್ಟೇ. ಮೋಡು, ಮೀಡಿಯನ್. ನಿಮಗೆ ಮೋಡು L + ಬಿಗ್ ಬ್ರಾಕೆಟ್ F1 - F0/2F1 - F0 - F2 ಬ್ರಾಕೆಟ್ ಕ್ಲೋಸ್ ಇಂಟು H ಹೈಟ್ ಆಫ್ ದಿ ಕ್ಲಾಸ್. ಮೀಡಿಯನ್ನು L + ಬಿಗ್ ಬ್ರಾಕೆಟ್ n/2 - CF ಹೋಲ್/F ಬ್ರಾಕೆಟ್ ಕ್ಲೋಸ್ ಇಂಟು H. ಇಲ್ಲಿ ಮೀನು, ಮೋಡು, ಮೀಡಿಯನ್ಗೆ ಮತ್ತು ಮೀನ್ಗೆ ಫಾರ್ಮುಲಾ x bar = σfx/n ಅಥವಾ x bar = σfixi/σfi. ನೆಕ್ಸ್ಟ್ ಇಲ್ಲೊಂದು ರಿಲೇಷನ್ ಚೆನ್ನಾಗಿ ಗೊತ್ತು, MCQ ಒಂದ್ಸರಿ ಕೇಳಿದ್ದ. 3 ಮೀಡಿಯನ್ = 1 ಮೋಡ್ + 2 ಮೀನ್. ಮತ್ತು ಕನ್ಫ್ಯೂಸ್ ಆಗಬೇಡಿ, ಮೋಡ್ಗೆ 1, ಮೀನ್ಗೆ 2, ಇಷ್ಟು ಸೇರಿ 3 ಮೀಡಿಯನ್. 312 ಅಂತ ಹೇಳ್ಕೊಟ್ಟಿದ್ದೀನಿ ನಾನು ಹುಡುಗರಿಗೆ. 312 ಅಂದರೆ 3 ಮೀಡಿಯನ್ = 1 ಮೋಡ್ + 2 ಮೀನ್. ಸೊ ಇದರಲ್ಲಿ MCQ, 1MQ ಎಲ್ಲನೂ ಬರ್ತಕ್ಕಂತಹ ಸಾಧ್ಯತೆಗಳಿದೆ. ನಿಮಗೆ ನಾನು ಹೇಳಿದ್ದೆ ಅವತ್ತು ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕಾದ್ರೆ ಐ ಹ್ಯಾವ್ ಟೋಲ್ಡ್ ಯು that in statistics the problem itself appears big because it is given in the form of a table and data. ಅಯ್ಯಯ್ಯೋ ಇದೇ ಲೆಕ್ಕ ಮಾಡಿಬಿಟ್ಟವನೇ ಅಂದ್ಕೋಬೇಡಿ. ಡೇಟಾ, ಆ ಡೇಟಾ ಬಳಸ್ಕೊಂಡು ನೀವು ಮತ್ತೆ ಮಿಡ್ ಪಾಯಿಂಟ್ ಕಂಡ್ಕೋಬೇಕಾಗತ್ತೆ,
FI ಕಂಡ್ಕೋಬೇಕಾಗುತ್ತೆ ಟೇಬಲ್ ಒಳಗಡೆ, ಬರೀ ಫ್ರೀಕ್ವೆನ್ಸಿನೂ ಕಂಡ್ಕೋಬೇಕಾಗುತ್ತೆ. ಮತ್ತು ಇಷ್ಟು ಬಿಟ್ಟರೆ ನೀವು ಸಿಗ್ಮಾ FI ಇಂಟು XI ಎಲ್ಲ ವ್ಯಾಲ್ಯೂಸ್ ಕೂಡ್ಕೊಂಡ್ರೆ ಸಿಗ್ಮಾ FI ಬರುತ್ತೆ. ಅದನ್ನ ಹಾಕ್ಕೊಂಡ್ಮೇಲೆ ನೀವು ಮೀನ್ ಕೇಳಿದನ, ಮೋಡ್ ಕೇಳಿದನ, ಮೀಡಿಯನ್ ಕೇಳಿದನ ಲೆಕ್ಕ ಮಾಡ್ಕೋಬೇಕಾಗುತ್ತೆ. ತುಂಬ ಸುಲಭ, 4-5 ಮಾರ್ಕ್ಸ್ಗೆ ಕೇಳ್ತಕ್ಕಂತಹ ಒಂದು ಪ್ರಾಬ್ಲಮ್ಸ್ ಆಗಿರೋದ್ರಿಂದ ಸ್ಟ್ಯಾಟಿಸ್ಟಿಕ್ಸನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಬಟ್ ವೆರಿ ಈಸಿ, ಪ್ರಾಬಬಿಲಿಟಿ, ಸಂಭವನೀಯತೆ. ಪ್ರಾಬಬಿಲಿಟಿ ಮೇಲೆ ಎಲ್ಲ ಬರೀ ಡೈಸು ಅಥವಾ ಕಾಯಿನ್ನು, ಅಮ್ಮಮ್ಮ ಅಂದರೆ ಅಪರೂಪಕ್ಕೊಂದ್ಸರಿ ಪ್ಲೇಯಿಂಗ್ ಕಾರ್ಡ್ಸ್, ಸ್ಪಿಟ್ ಕಾರ್ಡ್ಸ್, ಅದ್ರ ಬಗ್ಗೆ ಬರ್ತಕ್ಕಂಥದ್ದು. ನಿಮಗಿಲ್ಲಿ ಭಾಳ ಇಂಪಾರ್ಟೆಂಟ್ ಫಾರ್ಮುಲಾ, ಪ್ರಾಬಬಿಲಿಟಿ ಆಫ್ ಎನ್ ಇವೆಂಟ್ ಈಸ್ ಈಕ್ವಲ್ ಟು ಏನು, N(S) ಕೆಳಗಡೆ ಬರಬೇಕು, N(E) ಯಾಕೆ ಫೇವರಬಲ್ ಇವೆಂಟ್ಸ್ ಮೇಲ್ಗಡೆ ಬರಬೇಕು, ಆಲ್ ಸ್ಯಾಂಪಲ್ ಇವೆಂಟ್ಸು ಕೆಳಗಡೆ ಬರಬೇಕು. ಸೊ N(E) ಬೈ N(S) ಈಸ್ ಈಕ್ವಲ್ ಟು P(E). ಇದೊಂದು ಫಾರ್ಮುಲಾ. ದ ಪ್ರಾಬಬಿಲಿಟಿ ಆಫ್ ಶೂರ್ ಇವೆಂಟ್ ಈಸ್ 1. ದಿ ಪ್ರಾಬಬಿಲಿಟಿ ಆಫ್ ಎನ್ ಇಂಪಾಸಿಬಲ್ ಇವೆಂಟ್ ಈಸ್ 0. ಸೊ ದಿ ಪ್ರಾಬಬಿಲಿಟಿ ಆಫ್ ಎನ್ ಇವೆಂಟ್ ಈಸ್ ಎ ನಂಬರ್ P(E) such that, ನಿಮಗೆ ಗೊತ್ತಿದ್ದೊಂದು ರಿಲೇಷನ್ನು, P(E) ಪ್ರಾಬಬಿಲಿಟಿ ಆಫ್ ಇವೆಂಟ್ ಲೈಸ್ ಬಿಟ್ವೀನ್ 0 and 1. ಹೆಂಗೆ ಹೇಳಬೇಕು, ಪ್ರಾಬಬಿಲಿಟಿ ಆಫ್ ಎನ್ ಇವೆಂಟ್ P(E) ಲೈಸ್ ಬಿಟ್ವೀನ್ 0 and 1 ಅಂತ ಹೇಳ್ತಾ, ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಈಸಿ ಫಾರ್ಮುಲಾ, P(E) ಪ್ಲಸ್ P(E naught ಈಸ್ ಈಕ್ವಲ್ ಟು 1. ಸೊ ನೌ ವಿ ಕಾಲ್ E and E bar are as ಕಾಂಪ್ಲಿಮೆಂಟ್ರಿ ಇವೆಂಟ್ಸ್. ಕಾಂಪ್ಲಿಮೆಂಟ್ರಿ ಇವೆಂಟ್ಸ್ MCQ 1MQಗೆ ಬರೋ ಸಾಧ್ಯತೆ ಇರುತ್ತೆ. ಮತ್ತು ಇಲ್ಲಿ ನಾನು ಆಗಲೇ ಹೇಳ್ದಂಗೆ ಡೈ ಬಗ್ಗೆ ಅಲ್ವಾ, ಚದುರಂಗದ ದಾಳಗಳು. ಸೊ ನಿಮಗೆ ಗೊತ್ತು 6 ಫೇಸಸ್ ಇರ್ತವೆ, 1 2 3 4 5 6. ಒಂದೊಂದು ಸರಿ ಆ 6 ಫೇಸಸ್ 1 2 3 4 5 6 ಬದಲು ಎಂಥ ಲೆಕ್ಕ ಕೇಳ್ತಾನೆ, ABCDEF 6 ಫೇಸ್ಗೆ ABCD ಕೊಟ್ಟು ಕೇಳ್ಬೋದು, ಆಗ ಅದ್ರ ಮೇಲೆ ಲೆಕ್ಕ ಬರ್ಬೋದು. ಅಥವಾ ರ್ಯಾಂಡಮ್ ಎಕ್ಸ್ಪರಿಮೆಂಟಲ್ಲಿ ಯಾವುದಾದ್ರೂ ಒಂದು ಇವೆಂಟು ಯಾವ ರೀತಿ ನಡೆಯುತ್ತೆ ಅಂತ ಹೇಳ್ಬೋದು. ಅದು ಬಿಟ್ಟರೆ ಟಾಸಿಂಗ್ ದಿ ಕಾಯಿನ್ನು. ಆಮೇಲೆ ಎ ಬಾಕ್ಸ್ ಕಂಟೈನ್ಸ್ 9 ಕಾರ್ಡ್ಸ್ ವಿಚ್ ಆರ್ ನಂಬರ್ಡ್ ಫ್ರಮ್ 10 to 18. ಇಲ್ಲಿ 9 ಕಾರ್ಡ್ಸ್ಗೆ 1 2 3 ಕೊಟ್ಕೊಂಡು ಹೋಗ್ಬಾರ್ದು. 10 11 12 13 14 15 16 17 18 9 ಕಾರ್ಡ್ಸ್ಗೆ ನಂಬರ್ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಂಡು, ಇಫ್ ಒನ್ ಕಾರ್ಡ್ ಈಸ್ ಡ್ರಾನ್ ಅಟ್ ರ್ಯಾಂಡಮ್ ಫ್ರಮ್ ದಿ ಬಾಕ್ಸ್ ದೆನ್ ಫೈಂಡ್ ದಿ ಪ್ರಾಬಬಿಲಿಟಿ ಗೆಟಿಂಗ್ ಎ ಪ್ರೈಮ್ ನಂಬರ್. ನಿಮಗೆ ನಂಬರಿಂಗ್ ಎಲ್ಲಿಂದ ಮಾಡಿದ್ದಾನೆ, 9ಇಂದ 10ಇಂದ 18, 10ಇಂದ 18 ಬರ್ತಕ್ಕಂತಹ ಪ್ರೈಮ್ ನಂಬರ್ಸ್ ನಿಮಗೆ ಗೊತ್ತು, 11 13 17. ಅಲ್ಲಿಗೆ ಫೇವರಬಲ್ ಇವೆಂಟ್ ಎಷ್ಟು, N(E) ಈಸ್ ಈಕ್ವಲ್ ಟು 3, 11 13 17 ಅಲ್ವಾ. ಟೋಟಲ್ ಶಾಂಪಲ್ಲು 9, 3/9, 3 1s 3 3s 1/3 ಇಸ್ ದ ಪ್ರಾಬಬಿಲಿಟಿ ಆಫ್ ದಟ್ ಇವೆಂಟ್ ಅಂತ ನೆನಪಿಟ್ಕೊಂಡ್ರೆ ನಾವು ಸ್ಟ್ಯಾಟಿಸ್ಟಿಕ್ಸ್ ಎಂಡ್ಗೂ ಬಂದ್ವಿ. ಎಂಡಲ್ಲಿ ನನ್ನ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಯಾರೋ ಪಾಪ, ನಾನು ಹೇಳ್ತಾ ಇದ್ದೀನಿ ಅವ್ರ ಮಾತನ್ನೇ ರಿಪೀಟ್ ಮಾಡೋಣ, ನಮ್ಮ ಮಾತೆ ದೊಡ್ಡವಲ್ಲ. ನಥಿಂಗ್ ಈಸ್ ಇಂಪಾಸಿಬಲ್. ಏನಪ್ಪ ಟೀಚರ್ಸು ಸರ್ಗಳು ಹೇಳ್ತಾರೆ ಅಂತ, ನಾವೆಲ್ಲ ಏನು ಸರ್ಗಳು ಹಂಗೆ ಆಗಲಿಲ್ಲ. ಓದ್ಕೊಂಡು ಮ್ಯಾಥ್ಸು ಸೈನ್ಸು ಸೋಷಿಯಲ್ಲು ಇಂಗ್ಲೀಷ್ ಕನ್ನಡ ಓದ್ಕೊಂಡೆ ನಾವು ಈ ಸ್ಥಾನಕ್ಕೆ ಬಂದಿರೋದು. ನೀವು ಹುಡುಗಾಟ ಆಡೋದು ಕಡಿಮೆ ಮಾಡಿ, ಮ್ಯಾಥ್ಸ್ನ ಸಖತ್ತಾಗಿ ವರ್ಕ್ ಮಾಡಿ, ಭಯ ಅನ್ನೋ ಫೀಲಿಂಗ್ ಬಿಟ್ಬಿಡ್ರಿ. ನಥಿಂಗ್ ಈಸ್ ಇಂಪಾಸಿಬಲ್. ದ ವರ್ಡ್ ಇಟ್ ಸೆಲ್ಫ್ ಇಸ್ ಸೇಸ್ ಐ ಆಮ್ ಪಾಸಿಬಲ್ ಅಂತ. I'(M) ಐ ಆಮ್ ಪಾಸಿಬಲ್. ಇಮ್ನ ಐ ಆಮ್ ಮಾಡ್ಕೊಳ್ಳಿ, ಅಂದರೆ ಎವ್ರಿಥಿಂಗ್ ಈಸ್ ಪಾಸಿಬಲ್, ಐ ಆಮ್ ಪಾಸಿಬಲ್. ದಟ್ ಮೀನ್ಸ್ ಎವ್ರಿಥಿಂಗ್ ಈಸ್ ಪಾಸಿಬಲ್ ಫಾರ್ ಮೀ. ನಾನೇ ಪಾಸಿಬಲ್ ಆಗಿದ್ದೀನಿ, ನನಗೆಲ್ಲ ಪಾಸಿಬಲ್ ಅಂತ. ಮತ್ತು ವಿಡಿಯೋ ಮುಗಿಸೋಕ್ಕೆ ಮುಂಚೆ ಇವತ್ತು ನನ್ನ ಸ್ಕೂಲಲ್ಲೇ ನಾನು ನನ್ನ ಆಫೀಸಲ್ಲೇ ವಿಡಿಯೋ ಮಾಡಿದೆ. ಯಾವಾಗ ಟೈಮ್ ಸಿಗುತ್ತೋ, ಟೈಮ್ ಮ್ಯಾನೇಜ್ಮೆಂಟ್ ಯಾರಿಗೆ ಗೊತ್ತೋ ಅವರು ಸ್ಟೀವ್ ಜಾಬ್ಸ್ ಇರಲಿ, ಸುಂದರ್ ಪಿಚ್ಚೈ ಇರಲಿ, ಯಾರೇ ಇರಲಿ, ಇನ್ಫೋಸಿಸ್ನವ್ರು ಇರಲಿ ಅಥವಾ ರಿಲಯನ್ಸ್ನವ್ರು ಇರಲಿ, ನರೇಂದ್ರ ಮೋದಿಜಿಯವರಿರಲಿ, ಡೊನಾಲ್ಡ್ ಟ್ರಂಪ್ ಇರಲಿ, ಯಾವುದೇ ದೇಶದ ಅಧ್ಯಕ್ಷರು ಅವ್ರು ಸಫಲರಾಗಿದ್ದಾರೆ ಅಂದರೆ, ಅಥವಾ ಯಾರು ರ್ಯಾಂಕ್ ಬರೋ ವಿದ್ಯಾರ್ಥಿಗಳಿದ್ದೀರಾ ಅವರೇ ಇರಲಿ, ಟೈಮ್ ಮ್ಯಾನೇಜ್ಮೆಂಟ್ ನಾನು ಹೇಳಿದ್ದೀನಿ. ಟೈಮ್ ಮ್ಯಾನೇಜ್ಮೆಂಟು ಬಲ್ಲವರು ಜಾಣರು. ನಾನಿವತ್ತು ನನ್ನ ಸ್ಕೂಲ್ ಆಫೀಸಲ್ಲಿ ಇವತ್ತು ವಿಡಿಯೋ ಮಾಡಿ ಸಂಜೆ ಸ್ವಲ್ಪ ರಿಲೇಟಿವ್ ಫ್ರೀ ಇರೋಣ ಅಂತ ನಾನು ಟೈಮ್ ಪ್ಲಾನ್ ಮಾಡಿದ್ದೀನಿ. ನಿಮ್ಗೆ ಗೊತ್ತಿದೆ ಜೀವನದಲ್ಲಿ ಎಲ್ಲರೂ ಬದುಕೋದು ನೆಮ್ಮದಿಗೋಸ್ಕರ. ನೆಮ್ಮದಿ ಇರಬೇಕು ಅಂದರೆ ಅಚೀವ್ ಮಾಡಿ ದುಡಿಬೇಕು. ಅಚೀವ್ ಮಾಡಬೇಕು ಅಂದರೆ ವಿದ್ಯಾಭ್ಯಾಸ ಮೊದಲು ಚಿಕ್ಕ ವಯಸ್ಸಿಂದ ವಿದ್ಯಾಭ್ಯಾಸ ಮಾಡಬೇಕು. 39 ನಿಮಿಷ 49 ಸೆಕೆಂಡು ಮಾತಾಡ್ತಾ
ಟೈಮ್ ಮುಗಿತಾ ಇದೆ. ಮುಗಿಸೋಕೆ ಮುಂಚೆ ನಾನು ನಿಮ್ಮೆಲ್ಲರ BKM ನನ್ನ ಚಾನಲ್ ಇವತ್ತು 12ನೇ ದಿನ ಅದ್ಭುತವಾಗಿ ರೆಸ್ಪಾನ್ಸ್ನ ಪಡೀತಾ ಇದೆ. ಉಪಯೋಗ ಬರ್ತಾ ಇದೆ ಅಂತ ಭಾವಿಸ್ತಾ ಇನ್ನೊಂದು ಶಕ್ತಿ ಬರುತ್ತೆ. ನನ್ನ ಚಾನಲ್ನ ಬರೀ ನೋಡೋದಲ್ಲ, ಮತ್ತು ಬೇರೆಯವ್ರಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಇಷ್ಟ ಆದರೆ ಕಾಮೆಂಟ್ಸ್ ಮಾಡೋದು ಮರಿಬೇಡಿ. ಇನ್ನೂ ಬೇರೆ ಬೇರೆ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ. ನೆನ್ನೆ ಹೇಳಿದೆ, ಈಗಲೂ ಹೇಳ್ತಾ ಇದ್ದೀನಿ, ನಾವು ರಜಾದ ನಮ್ಮ ಅಜೆಂಡಾ KG to PG ಸಮ್ಮರನ್ನು LKG UKG ಮಕ್ಕಳಿಂದ ಹಿಡಿದು ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೂ, ಕಾಂಪಿಟೇಟಿವ್ ಎಕ್ಸಾಮ್ವರೆಗೂ ಏನೆಲ್ಲ BKM ಸರ್ಕಲ್ ಟಚ್ ಮಾಡೋಕ್ಕಾಗುತ್ತೋ ಅದನ್ನು ಟಚ್ ಮಾಡೋಣ. ಬರೀ ನಾನು ಸ್ಕೂಲ್ ಅಂತ್ಯದಾಗ ಫಿಕ್ಸ್ ಆಗಿದ್ದಂಥ ನಾನು ಎಲ್ರಿಗೂ ಸ್ವಲ್ಪ ನನಗೆ ಗೊತ್ತಿರೋದನ್ನು ಹಂಚಬೇಕು ಅನ್ನೋ ಆಸೆ ಬಿಟ್ಟರೆ ಏನೂ ಇಲ್ಲ ಅಂತ ಹೇಳ್ತಾ, ಬನ್ನಿ ನನ್ನ ಜೊತೆ, ಕಮ್ ವಿತ್ ಮೀ, ವಾಟ್ ಎವರ್ BKM. See you. Have a happy evening. Thank you so much.